ರೈತರತ್ನ ರೈತರತ್ನ ರೈತರತ್ನ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಜೊತೆಗೆ ನಮ್ಮ ಕರುನಾಡಿನ ಎಲ್ಲ ರೈತ ಬಾಂಧವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದು ನಮ್ಮ ಕರುನಾಡಿನ ಹೆಮ್ಮೆಯ ಕಾರ್ಯಕ್ರಮ ಒನ್ ಅಂಡ್ ಓನ್ಲಿ ರೈತರತ್ನ. ಇಲ್ಲಿ ನಮ್ಮ ಅನ್ನದಾತರೇ ಸೆಲೆಬ್ರಿಟಿಗಳು. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು ಎಳೆ ಎಳೆಯಾಗಿ ನಿಮಗುಣ ಬಡಿಸಲು ರೈತರತ್ನ ರೈತರತ್ನ. ಇಳೆಜಲಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತರತ್ನ ರೈತರತ್ನ. ವಿಜ್ಞಾನವಾಗಲಿ ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ 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 ರೈತರತ್ನ. ವೀಕ್ಷಕರೇ, ಮೊದಲನೇದಾಗಿ ನಮ್ಮ ಪ್ರತಿ ಸಂಚಿಕೆನಲ್ಲೂ ಕೂಡ ಕೇವಲ ತೀರ್ಪುಗಾರರಷ್ಟೇ ಆಗಿಲ್ಲದೆ ನಮ್ಮ ಮಾರ್ಗದರ್ಶಕರಾಗಿ ಕೂಡ ಇರುವಂಥ ನಮ್ಮೆಲ್ಲರ ಪ್ರೀತಿಯ ತೀರ್ಪುಗಾರರನ್ನ ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡಿಬಿಡೋಣ. ಮೊದಲನೇದಾಗಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹ ವಿಸ್ತರಣಾ ನಿರ್ದೇಶಕರಾಗಿರುವಂಥ ಡಾಕ್ಟರ್ KP ರಘುಪ್ರಸಾದ್ ಸರ್. ಸರ್ ವೆಲ್ಕಮ್ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ. ಹಾಗೆ ಮತ್ತೊಬ್ಬರು ಹೆಸರಾಂತ ಕೃಷಿ ಸಾಹಿತಿಗಳು ಅಷ್ಟೇ ಅಲ್ಲದೆ ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಕೂಡ ಆಗಿ ಸೇವೆಯನ್ನು ಸಲ್ಲಿಸ್ತಿರುವಂಥ, ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಎನರ್ಜೆಟಿಕ್ ಆಗಿ ಎಲ್ಲ ರೈತರನ್ನ ಬೂಸ್ಟ್ ಮಾಡ್ತಾ ನಮಗೂ ಕೂಡ ಸಖತ್ ಎಂಟರ್ಟೈನಿಂಗ್ ಆಗಿ ವಿಚಾರಗಳನ್ನ ತಿಳಿಸ್ಕೊಡುವಂಥ ಚನ್ನಪ್ಪ ಅಂಗಡಿ ಸರ್ ಕೂಡ ಇದ್ದಾರೆ. ಬನ್ನಿ ಅವ್ರನ್ನೂ ವೆಲ್ಕಮ್ ಮಾಡೋಣ ಸರ್. ನಮಸ್ತೆ. ವೀಕ್ಷಕರೇ, ಹಲವಾರು ಸಂಚಿಕೆಗಳಲ್ಲಿ ನಾವು ರೈತರ ಕಷ್ಟ ನಷ್ಟಗಳನ್ನೂ ಮಾತಾಡಿದ್ದೀವಿ. ಜೊತೆಗೆ ಆ ಕಷ್ಟ ನಷ್ಟಗಳಿಂದ ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದರ ಸೊಲ್ಯೂಷನ್ಸ್ ಬಗ್ಗೆನೂ ಹಲವಾರು ಸಂಚಿಕೆಗಳಿಂದ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಹೀಗೆ ಯಾವಾಗ ರೈತ ಕಷ್ಟ ನಷ್ಟಗಳನ್ನ ಅನುಭವಿಸ್ತಿರ್ತಾನೆ ಅವನಿಗೆ ಸಮಗ್ರ ಕೃಷಿ ಒಂದೇ ಈಗಿನ ಕಾಲದಲ್ಲಿ ಇರುವಂಥ ಮಾರ್ಗ ಅಂತಲೇ ಹೇಳಬೇಕು. ಅತಿಯಾದ ರಾಸಾಯನಿಕಗಳ ಬಳಕೆ ಆಗಿರಬಹುದು ಅಥವಾ ಅರಣ್ಯೀಕರಣಕ್ಕೆ ಮಾರಕವಾಗಿರುವಂಥ ಅನೇಕ ಚಟುವಟಿಕೆಗಳಲ್ಲಿ ಇತ್ತೀಚಿನ ರೈತರು ತೊಡಗಿರುವಂಥದ್ದು. ಅದು ಮುಂದೊಂದು ದಿನ ಖಂಡಿತವಾಗಿಯೂ ಒಬ್ಬ ರೈತರ ಮೇಲಲ್ಲ, ಎಲ್ಲ ರೈತರ ಮೇಲೂ ಒಂದು ದೊಡ್ಡ ಪ್ರಭಾವವನ್ನು ಬೀರೋದಂತೂ ಖಂಡಿತವಾಗ್ಲೂ ಸತ್ಯದ ಮಾತು. ಹಾಗಾಗಿ ಈ ನಿಟ್ಟಿನಲ್ಲಿ ಸಮಗ್ರ ಕೃಷಿಯ ಜೊತೆಗೆ ನೈಸರ್ಗಿಕ ಕೃಷಿ ಹಾಗೂ ಸಾವಯವ ಕೃಷಿ ಅನ್ನೋದು ತುಂಬಾ ಪ್ರಮುಖ ಪಾತ್ರ ವಹಿಸುವಂಥದ್ದು, ತುಂಬಾ ಮಹತ್ವ ಇರುವಂಥ ಅಂಶ. ಹಾಗಾದರೆ ಸಮಗ್ರ ಕೃಷಿಯಲ್ಲಿ ಸಾವಯವ ಹಾಗೂ ನೈಸರ್ಗಿಕ ಕೃಷಿ ಎಂತಹ ಪಾತ್ರವನ್ನು ವಹಿಸುತ್ತೆ ಆ ಒಂದು ಮಾಹಿತಿ ಈ ವಿಡಿಯೋನಲ್ಲಿದೆ. ಬನ್ನಿ ಹಾಗಾದ್ರೆ ವಿಡಿಯೋ ನೋಡ್ಕೊಂಡ್ ಬರೋಣ. ಒಬ್ಬ ಮನುಷ್ಯನ ಹತ್ರ ಒಂದು ಕುದುರೆ ಇತ್ತು. ಅದರ ಎದುರುಗಡೆ ಸ್ವಲ್ಪ ಎತ್ತರಕ್ಕೆ ಒಂದು ಕೋಲ್ ಅಡ್ಡ ಇಟ್ಟರೆ ಅದನ್ನು ಹಾರಿಕೊಂಡು ಹೋಗೋ ಒಂದೇ ಒಂದು ಚಮತ್ಕಾರ ಅದಕ್ಕೆ ಗೊತ್ತಿತ್ತು. ಸ್ವಲ್ಪ ದಿನ ರಸ್ತೆ ಬದಿಲಿ ಈ ಚಮತ್ಕಾರ ಮಾಡಿಸ್ದ ಆತ. ಜನಕ್ಕೆ ಬೇಗನೆ ಬೋರ್ ಹೊಡೀತು, ಯಾರೂ ನೋಡಲಿಲ್ಲ. ಇಂಥ ಕುದುರೆಗಳನ್ನು ಸಿಂಗಲ್ ಟ್ರಿಕ್ ಪೋನಿ ಅಂತಾರೆ. ಕೃಷಿರಂಗದಲ್ಲೂ ಅಷ್ಟೇ, ಸಿಂಗಲ್ ಟ್ರಿಕ್ ಕೆಲಸ ಮಾಡೋದಿಲ್ಲ. 2 ಎಕರೆ ಜಮೀನಿದೆ, ಪೂರ್ತಿ ರಾಗಿ ಚೆಲ್ತೀನಿ, ಇಲ್ಲ ಅಂದರೆ ಅವರೆಕಾಯಿ ಹಾಕಿಬಿಡ್ತೀನಿ ಅಂದರೆ ಅದು ಜಾಣತನ ಅಲ್ಲ. ಈಗಿನ ಅಗತ್ಯ ಏನು ಅಂದರೆ ಸಮಗ್ರ ಕೃಷಿ. ಅಲ್ಲಿ ರಾಗಿನೂ ಇರಬೇಕು,
ಮಧ್ಯೆ ಮಧ್ಯೆ ಅವರೇನೂ ಇರಬೇಕು, ಮತ್ತೊಂದು ಬೇಕು. ಒಂದು ಮೂಲೆಯಲ್ಲಿ ಹಸುಗಳನ್ನು ಕಟ್ಟಿ ಸಾಕಿ ಹಾಲನ್ನು ಡೇರಿಗೆ ಹಾಕ್ಬೋದು, ಇನ್ನೊಂದು ಮೂಲೆಯಲ್ಲಿ ಒಂದಷ್ಟು ಕೋಳಿ ಸಾಕ್ಬೋದು, ಮತ್ತೊಂದು ಕಡೆ ಕೃಷಿ ಹೊಂಡ ಮಾಡಿ ಮೀನುಗಳನ್ನು ಕೂಡ ಬೆಳೆಸ್ಬೋದು. ಹೀಗೆ ಅವಕಾಶ ತುಂಬ ಇದೆ. ಯಾರಾದರೂ ನಿಮ್ಮ ಜಮೀನಿಗೆ ಬಂದರೆ ಅಚ್ಚರಿಯಿಂದ ನೋಡ್ತಾ ನಿಂತು ಬಿಡಬೇಕು, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಕು. ನೀವೇ ನಿಮ್ಮ ಹೊಲಗದ್ದೆಗೆ ಹೋದರೂ ಕೂಡ ಮನೆಗೆ ವಾಪಸ್ ಹೋಗೋದಕ್ಕೆ ಮನಸ್ಸು ಬರಬಾರ್ದು. ಅದೇ ನೋಡಿ ಸಮಗ್ರ ಕೃಷಿಯ ಸ್ವಾರಸ್ಯ. ಕೃಷಿ ಸಾಮಗ್ರಿ, ಯಂತ್ರೋಪಕರಣ ಎಲ್ಲ ಇದ್ರೂ ರೈತ ಕುಟುಂಬದ ಎಲ್ಲರೂ ಹುಮ್ಮಸ್ಸಿನಿಂದ ತೊಡಗಿದ್ರೇ ಸಮಗ್ರ ಕೃಷಿ ಸಾಧ್ಯ. ಸಮಗ್ರ ಕೃಷಿ ಮಾಡಿ ದೊಡ್ಡ ನಷ್ಟ ಕಂಡವರು ಯಾರೂ ಇಲ್ಲ. ಯಾಕೆಂದರೆ ಒಂದು ಜಮೀನಿನಲ್ಲಿ 2-3 ರೀತಿ ಬೆಳೆ, 1-2 ಉಪಕಸಬು ಎಲ್ಲ ಇದ್ದಾಗ ಒಂದು ವಿಫಲ ಆದರೆ ಉಳಿದವು ಕೈ ಹಿಡಿಯುತ್ತವೆ. ಅಷ್ಟೇ ಅಲ್ಲ, ರೈತ ಕುಟುಂಬಕ್ಕೆ ಬೇಕಾದ ಆಹಾರ, ಮೇವು, ಸೊಪ್ಪು ಸದೆ, ಹಾಲು ಹೈನ ಎಲ್ಲವೂ ಸಮಗ್ರ ಕೃಷಿಯಿಂದಾನೇ ಸಿಗುತ್ತೆ. ಸಮಗ್ರ ಕೃಷಿಯಿಂದ ಸಮಗ್ರ ಪೀಡೆ ನಿರ್ವಹಣೆ, ಸಮಗ್ರ ಪೋಷಕಾಂಶ ನಿರ್ವಹಣೆ, ಸಮಗ್ರ ಬೆಳೆ ನಿರ್ವಹಣೆ ತಂತಾನೇ ಸಾಧ್ಯ ಆಗುತ್ತೆ. ಸಮಗ್ರ ಕೃಷಿಯಲ್ಲಿ ಬೆಳೆ ಆಧಾರಿತ ಸಮಗ್ರ ಕೃಷಿ, ಜಾನುವಾರು ಆಧಾರಿತ ಸಮಗ್ರ ಕೃಷಿ, ಅರಣ್ಯ ಆಧಾರಿತ ಮತ್ತು ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿಗಳು ಇವೆ. ನಿಮ್ಮ ಪ್ರದೇಶದ ಹವಾಮಾನ, ಮಣ್ಣಿನ ಗುಣ, ಸಂಪನ್ಮೂಲ ಲಭ್ಯತೆ, ಕುಟುಂಬದ ದುಡಿಯುವ ಸಾಮರ್ಥ್ಯ, ಕೂಲಿ ಆಳುಗಳ ಲಭ್ಯತೆ, ನಿಮ್ಮ ಕುಟುಂಬದ ಬೇಡಿಕೆ, ಆದ್ಯತೆ ಇವನ್ನೆಲ್ಲ ನೋಡಿಕೊಂಡು ನಿಮಗೆ ಸರಿಯಾದ ಸಮಗ್ರ ಬೆಳೆ ಪದ್ಧತಿ ಅಳವಡಿಸಿಕೊಳ್ಬೇಕು. ಒಕ್ಕು ಇಲ್ಲ ಮಣ್ಣು ಮುಕ್ಕು, ಇದು ಗಾದೆ ಮಾತು. ಅದನ್ನು ಒಂದು ಸ್ವಲ್ಪ ಬದಲಾಯಿಸೋಣ. ಸಮಗ್ರವಾಗಿ ಒಕ್ಕು ಇಲ್ಲ ಮಣ್ಣು ಮುಕ್ಕು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ರೈತ ಸೆಲೆಬ್ರಿಟಿಯಾಗಿ ಆಗಮಿಸ್ತಾ ಇರೋಂಥವ್ರು, ಇದೇ ಸಮಗ್ರ ಕೃಷಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿರೋಂಥವ್ರು. ಸುಮಾರು 2 ಎಕರೆ ಜಮೀನಿನಲ್ಲಿ ಕುರಿ ಸಾಕಾಣಿಕೆ, ಓಡಾಡುವ ATM ಅಂತ ಕರೀತಾರೆ ಕುರಿನ, ಗೊತ್ತಾ ನಿಮಗೆ? ಬಹುಶಃ ಎಲ್ಲ ರೈತರಿಗೂ ಗೊತ್ತಿರುತ್ತೆ. 2 ಎಕರೆನಲ್ಲಿ ಕುರಿ ಸಾಕಾಣಿಕೆ ಮೂಲಕ ಆರಂಭ ಆದಂಥ ಇವರ ಕೃಷಿ ಇವತ್ತು ಸುಮಾರು 35 ಎಕರೆವರೆಗೂ ಸಮಗ್ರ ಕೃಷಿ ಜೊತೆ ಬೆಳೆದು ನಿಂತಿದೆ ಅಂದರೆ ಇದೇ ಇವರ ಯಶಸ್ಸಿಗೆ ಉದಾಹರಣೆ. ಅದರ ಜೊತೆಗೆ ಮತ್ತೊಂದು ವಿಶೇಷತೆ ಏನು ಗೊತ್ತಾ? ಇವರದ್ದು ದೊಡ್ಡ ಕುಟುಂಬ, ಜೊತೆಗೆ ಇವರ ಸಾಧನೆಗೆ, ಇವರ ಸಾಧನೆಯ ಹಾದಿಗೆ ಅನೇಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಮನ್ನಣೆಗಳು, ಗೌರವಗಳು ಎಲ್ಲವೂ ಕೂಡ ಲಭಿಸಿದೆ. ಆದರೂ ಇವರ ಸಾಧನೆಯ ದಾರಿಯಂತೂ ನಿಂತಿಲ್ಲ. ಇವರು ಮತ್ತಷ್ಟು ರೈತರಿಗೆ ಮಾದರಿ ರೈತರು ಅಂತಾನೆ ಹೇಳಬೇಕು. ಯಾರಿವರು ತಿಳ್ಕೊಳ್ಳೋಣ. ಹಾಗಾದ್ರೆ ಇವರ ಊರು ಯಾವುದು ಅಂತ ನಾನೇ ಹೇಳ್ಬಿಡ್ತೀನಿ. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯವರು. ಇನ್ನೂ ಕುತೂಹಲ ಜಾಸ್ತಿ ಮಾಡಲ್ಲ, ಯಾರವರು ಅಂತ ಹೇಳ್ಬಿಡ್ತೀನಿ. ಅವರನ್ನ ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ಸ್ಪೆಷಲ್ ವಿಡಿಯೋ ನಮ್ಮ ಹತ್ರ ಇದೆ, ನೋಡಿ. ಹಾಗಾದ್ರೆ ವಿಟಿ ಪ್ಲೀಸ್. ಕೃಷಿಯಲ್ಲಿ ಅಗಾಧವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ತಾವು ತೊಡಗಿಸ್ಕೊಳ್ಳೋದ್ರ ಜೊತೆಗೆ ತಮ್ಮ ಮಕ್ಕಳನ್ನು ಸಹ ಕೃಷಿಯಲ್ಲಿ ತೊಡಗಿಸಿಕೊಂಡು ಉತ್ತಮವಾಗಿ ಒಬ್ಬ ಪ್ರಗತಿಪರ ರೈತರಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಮತ್ತು ಅವರು ಶ್ರಮಜೀವಿ. ಯಾಕೆ ಶ್ರಮಜೀವಿ ಅಂತ ಹೇಳ್ತೀನಿ ಅಂದರೆ, ಅವರು ಡಬಲ್ ಗ್ರಾಜುಯೇಷನ್ ಆಗಿದ್ದು ಆ ಕಾಲದಲ್ಲಿ ಯಾವುದೇ ಸರ್ಕಾರಿ ಕೆಲಸ ಆಗಲಿ ಪ್ರೈವೇಟ್ ಕೆಲಸಕ್ಕಾಗಲಿ ಹೋಗಿಲ್ಲ. ತಮ್ಮ ಶೂನ್ಯ ಬಂಡವಾಳ ಕೃಷಿಯಿಂದ ಲಾಭದಾಯಕ ಮಾಡಿಕೊಳ್ಬಹುದು. ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ಮಾರುಕಟ್ಟೆಗೆ ಹೋಗಬಾರ್ದು. ತಮ್ಮ ಬೀಜ, ಗೊಬ್ಬರ ಎಲ್ಲವನ್ನ ತಾವೇ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದು ಅವರ ಅನುಭವದ ಮಾತು. ಅವರು ನಮ್ಮ ಹಿರಿಯರು ಏನು ವ್ಯವಸಾಯದಲ್ಲಿ ಸಾಧನೆ ಮಾಡಿದ್ದಾರೆ, ಅದೇ ರೀತಿಯಾಗಿ ನಾನು ಸಾಧನೆ ಮಾಡಬೇಕಂತ ಪಣ ತಟ್ಟಿ ಅವರು ಹಗಲು ರಾತ್ರಿ ದುಡಿದು ಶ್ರಮಜೀವಿ, ಬಹಳ ಶ್ರಮಜೀವಿ. ಅವ್ರ ಫ್ಯಾಮಿಲಿ ಎಲ್ಲ ಬಹಳ ಒಳ್ಳೆಯವರು. ಅವರು ರಾಜಕೀಯದಲ್ಲೂ ಗುರುತಿಸ್ಕೊಂಡಿದ್ದಾರೆ. ಆದರೆ ಬಹಳ ಸರಳ ಜೀವಿ ಅವರೆಲ್ಲ.
ನಾನು 2003ರಲ್ಲಿ BE ಪದವೀಧರ. ನಾನು BE ಪದವೀಧರ ಮಾಡಿ ನಾನು ಯಾವುದೇ ಕೆಲಸಕ್ಕಾಗಲಿ, ಖಾಸಗಿ ಕೆಲಸಕ್ಕಾಗಲಿ, ಸರ್ಕಾರಿ ಕೆಲಸಕ್ಕಾಗಲಿ ಹೋಗಲಿಲ್ಲ. ನಮ್ಮ ತಂದೆಯ ಪ್ರೇರೇಪಣೆಯಿಂದ ನಾನು ವ್ಯವಸಾಯ ಮಾಡಬೇಕು ಅಂದ್ಬಿಟ್ಟು ನಾನು ನಮ್ಮ ಊರಿಗೆ ಮತ್ತೆ ಮರಳಿ ಬಂದೆ. ರಾಧಾಕೃಷ್ಣ ಅರಣ್ಯ ಕೃಷಿ, ಮಿಶ್ರ ಬೆಳೆ, ಈ ರೀತಿ ನಾನಾ ರೀತಿಯ ಜೊತೆಗೆ ಉಪಕಸಬುಗಳು ಎಲ್ಲ ಕೈಗೊಂಡಿರೋದ್ರಿಂದ ಒಂದರಲ್ಲಿ ನಷ್ಟ ಹೊಂದಿದ್ರೂ ಮತ್ತೊಂದು ಬೆಳೆಯಲ್ಲಿ ಅಥವಾ ಮತ್ತೊಂದು ಉಪಕಸಬಿನಲ್ಲಿ ಕೈ ಹಿಡಿತದೆ. ಅವರಲ್ಲಿ ಜೇನು ಸಾಗಾಣಿಕೆ ಇದೆ, ಕುರಿ ಮೇಕೆ ಸಾಗಾಣಿಕೆ ಇದೆ, ಹೈನುಗಾರಿಕೆ ಇದೆ. ಈ ಎಲ್ಲವನ್ನ ಸಮಗ್ರವಾಗಿ ಕೈಗೊಂಡಿರೋದ್ರಿಂದ ಅವರೊಬ್ಬ ಪ್ರಗತಿಪರ ರೈತರು ಅನಿಸ್ಕೊಂಡಿದ್ದಾರೆ. ಅವರ ಕೃಷಿ ಒಂದು ಕೃಷಿ ವಿಶ್ವವಿದ್ಯಾಲಯವಾಗಿದೆ ಅವರ ತೋಟ. ನನಗೆ ಇದು ಕೋಳಿ ಫಾರ್ಮ್ ಜವಾಬ್ದಾರಿ ವಹಿಸಿದ್ದಾರೆ. ನಾನು ಈ ಕೋಳಿ ಫಾರಮ್ ನೋಡ್ಕೊತೀನಿ. ಜೋರಾದ ಚಪ್ಪಾಳೆಗಳ ಮೂಲಕ ಬರಮಾಡ್ಕೊಳ್ಳೋಣ CR ರಾಧಾಕೃಷ್ಣ ಅವರು. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ ನನ್ನದು, ಪುಣ್ಯವೇ ನನ್ನದು, ಅನ್ನ ನೀಡೋರೆ ನನ್ನೋ. ರೈತರನ್ನ ಸಾಧಕರು ಅಂತ ಗುರುತಿಸಿ ಯಾರೂ ಕರೆದಿರ್ಲಿಲ್ಲ. ಇವತ್ತು ನೋಡಿ ನಮಗೆ ನೀವೇ ಸೆಲೆಬ್ರಿಟಿಗಳು, ನೀವೇ ಸಾಧಕರು. ಹೇಗನ್ನಿಸ್ತಿದೆ ಸರ್ ವೇದಿಕೆ? ತುಂಬ ನನಗೆ ಆನಂದವಾಗಿದೆ, ಖುಷಿಯಾಗಿದೆ. ಒಬ್ಬ ರೈತನಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರು ಕೂಡ ಈ ಸಮಾಜದಲ್ಲಿ ಗುರುತಿಸಿದ್ರಲ್ಲ, ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಅನಂತ ಧನ್ಯವಾದ. ವೆರಿ ನೈಸ್ ಸರ್. ಬನ್ನಿ ಹಾಗಾದ್ರೆ ನಿಮ್ಮ ಜೊತೆ ಮಾತಾಡೋಣ, ನಿಮ್ಮ ಜರ್ನಿ ಎಲ್ಲ ತಿಳ್ಕೊಳ್ಳೋಣ. ನಿಮ್ಮ ಮಾತುಗಳಿಂದ ಇನ್ನೊಂದಷ್ಟು ರೈತರಿಗೂ ಕೂಡ ಉತ್ತೇಜನ ಸಿಗ್ಲಿ. ಈ ಮೂಲಕ ನಮ್ಮ ರೈತರತ್ನದ ಸಾಧಕರ ಕುರ್ಚಿ ರೆಡಿಯಾಗಿದೆ. ಬನ್ನಿ ರಾಧಾಕೃಷ್ಣ ಸರ್, ಹೇಳಿ ಸರ್. ಚಿಕ್ಕಬಳ್ಳಾಪುರ ಚಿಂತಾಮಣಿನಲ್ಲಿ ಇವತ್ತು ರಾಧಾಕೃಷ್ಣ ಅವರು ಅಂತ ಅಂದ್ರೆ ಪ್ರಗತಿಪರ ರೈತರು ಅಂತಾರೆ, ಮಾದರಿ ರೈತರು ಅಂತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿ ರಾಧಾಕೃಷ್ಣ ಅವರು ಬೆಳೆಯದ ಬೆಳೆ ಇಲ್ಲ. ಅದು ಮತ್ತೊಂದು ಖುಷಿ ಅಂತಂದ್ರೆ ಶೂನ್ಯ ಬಂಡವಾಳ, 0 ಇನ್ವೆಸ್ಟ್ಮೆಂಟ್ ಅಲ್ಲಿ ನೈಸರ್ಗಿಕವಾಗಿ ಆರ್ಗ್ಯಾನಿಕ್ ಆಗಿ ಲಾಭ ತೆಗೆಯುವಂಥದ್ದು. ನಿಮ್ಮ ವ್ಯವಸಾಯದ ಬಗ್ಗೆ ಒಂದು ಚಿಕ್ಕದಾಗಿ ಒಬ್ಬ ರೈತನಾಗಿ ಏನು ಹೇಳಕ್ ಇಷ್ಟಪಡ್ತೀರಾ ಇವತ್ತಿನ ಈ ಸಾಧನೆ ಬಗ್ಗೆ? ನಾವು ಸಮಗ್ರ ಕೃಷಿಯಲ್ಲಿ ಸಮೃದ್ಧಿ ಜೀವನವನ್ನು ಮಾಡ್ತಾ ಇದ್ವಿ. ಅದೇ ನಮಗೆ ಒಂದು ದೊಡ್ಡ ಖುಷಿ. ಒಬ್ಬ ಅವಿದ್ಯಾವಂತ ತಂದೆ ತಾಯಿ ಎಲ್ಲಿ ನಾವು 8 ಜನ ಮಕ್ಕಳಾಗಿ, ಅದರಲ್ಲಿ ನಾನೊಬ್ಬ ಪದವೀಧರನಾಗಿ, ನಮ್ಮ ಕುಟುಂಬದ ಪ್ರೇರೇಪಣೆಯಿಂದ ನನ್ನ ಅಣ್ಣ ತಮ್ಮಂದಿರು ಒಬ್ಬ ಅವಿಭಕ್ತ ಕುಟುಂಬದಿಂದ ಒಂದು ಪ್ರೇರೇಪಣೆಯಿಂದ ಪದವೀಧರನಾಗಿದ್ರು ಕೂಡ ನಾನು ಮತ್ತೆ ಮರಳಿ ಮಣ್ಣಿಗೆ ಹೋದೆ. ನಾನು ಮರಳಿ ಮಣ್ಣಿಗೆ ಅಂತ ಹೇಳಿದ್ರೆ ನಾನು BSc ಪದವೀಧರನಾಗಿ ಬೆಂಗಳೂರಲ್ಲಿ ಓದಿಸಿದ್ದು. ಬೆಂಗಳೂರು ಹೋದ್ರೂ ಕೂಡ ನಮ್ಮ ತಂದೆಯ ಒಂದು ಆ ಪ್ರಕೃತಿ ಜೊತೆಗೆ ಬದುಕಂಥ ಬದುಕು ಮತ್ತು ಅವರಿಗೆ ಸೂರ್ಯಚಂದ್ರನೇ ದೇವರು, ನಕ್ಷತ್ರನೇ ಅವರಿಗೆ ಸಮಯ ನಿಗದಿ ಇಂಥ ಗುರುತಿಸ್ತಾ ಇತ್ತು. ಮತ್ತು ನಾನು ಅಲ್ಲಿ ಹೋದ ಮೇಲೆ ನಮ್ಮೊಬ್ಬ ರೈತ ಕುಟುಂಬ ಕೂಡ ಇವಾಗ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಒಬ್ಬ ರೈತ ಕುಟುಂಬ ಅನ್ನೋದು ಒಂದು ದೊಡ್ಡ ಹೆಸರಿದೆ. ಅದೇ ನಮಗೆ ದೊಡ್ಡ ಒಂದು ಬಂಡವಾಳ, ಅದೇ ಒಂದು ಸ್ಫೂರ್ತಿದಾಯಕ ರೈತ ಸಮಾಜಕ್ಕೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಾನು ಒಂದು ಕುಟುಂಬದ ಎಲ್ಲ ಸದಸ್ಯರು ಕೂಡಿ ಮಾಡುವುದೇ ಕೃಷಿ. ಹೌದು, ಪ್ರಾಯಶಃ ಅದು ಇನ್ನೂ ರಾಧಾಕೃಷ್ಣ ಅವ್ರ ಮನೆಯಲ್ಲಿದೆ, ಇನ್ನೂ ಇದೆ. ಹೌದು, ಅದು ಎಲ್ಲ ಎಜುಕೇಟೆಡ್ಸ್ ಆಗಿದ್ದು. ಅವರ ಮಕ್ಕಳು ಮಾತಾಡುವಾಗ ನನಗೆ ಇಂಥದ್ದನ್ನು ವಹಿಸಿದ್ದಾರೆ, ಒಬ್ಬರಿಗೆ ಪೋಲ್ಟ್ರಿನ ವಹಿಸಿದ್ದಾರೆ, ಮತ್ತೊಬ್ಬರಿಗೆ ಮತ್ತೊಂದು ಚಟುವಟಿಕೆ ವಹಿಸಿದ್ದಾರೆ ಅಂತ ಹೇಳುವಾಗ ನನಗೆ ಏನ್ ನೆನಪಾಯ್ತು ಗೊತ್ತಾ? ಒಂದು ಮಂತ್ರಿ ಮಂಡಲ ಅಂತ ಇರ್ತದೆ, ಅರ್ಥ ಸಚಿವ, ವಾಣಿಜ್ಯ ಸಚಿವ, ಕ್ಯಾಬಿನೆಟ್, ಆ ಮಂತ್ರಿ ಈ ಮಂತ್ರಿ ಅಂತೆಲ್ಲ ಇರ್ತಾರಲ್ಲ, ಹಂಗೆ ಅವರು ವಹಿಸ್ಕೊಟ್ಬಿಟ್ಟಿದ್ದಾರೆ. ಹಿಂಗಾಗಿ ಬಹಳ ವ್ಯವಸ್ಥಿತವಾಗಿ ಕೆಲಸ ನಡೀತಾ ಇದೆ. ಗೃಹ ಮಂತ್ರಿಗಳು ಬಂದಿದ್ದಾರಾ? ಅದು ಬಂದಿದ್ದಾರೆ. ಯಾರು ಹೇಳಿ ಗೃಹ ಮಂತ್ರಿಗಳು ಅಂತ ಹೇಳಿದ್ರೆ? ಅವರು ನಮ್ಮ ಶ್ರೀಮತಿ ಅವರು. ಯಾವ್ದಾದ್ರು ಒಂದು ಜನಪದ ಹಾಡು ಹಾಡ್ತೀರಾ? ಒಂದು ಲೈನ್ ನಮಗೋಸ್ಕರ. ನಮ್ಮ ಕುವೆಂಪು ಅವರು ಜಲಗಾರ ಎಂಬ ನಾಟಕದಲ್ಲಿ ಒಬ್ಬ ಜಲಗಾರನ ಕೈಯಲ್ಲಿ ರೈತನನ್ನ ಜಲಗಾರನ ಬಾಯಲ್ಲಿ ಪ್ರಶಂಸೆ ನುಡಿಗಳು ನುಡಿಸಿದ್ದಾರೆ. ಹೇಳಿ ಒಂದೆರಡು ಲೈನ್. ನೇಗಲ ಯೋಗಿಯು ನಾನು, ಮಣ್ಣಿನ ಭೋಗಿಯು ನಾನು, ಕೆರೆಗಳ ತೊರೆಗಳ ಹೊಲಗಳ ಬನಗಳ ದೊರೆ ನಾನು, ಒಯ್ಯುವೆ ಗವ್ಯುವೆ ಉಣ್ಣುವೆ ಉಣಿಸುವೆ ನಾನು, ನೇಗಲ ಗೆರೆಯೇ ತೋರುವುದನಿಗೆ ಮುಕ್ತಿಯ ಹಾದಿಯನು, ವೇದಗಳೆಲ್ಲ ನನಗೆ ಅರಿಯದು ಅಂತಿಯ ಹಾದಿಯನು, ನನ್ನನ್ನರಿಯುವೆ ಕರ್ಮದಲ್ಲಿ ಸೊಬಗನು ಕಾಣುವೆ ಧರ್ಮದಲ್ಲಿ,
ಬದುಕಿ ಬಾಳಿ ಕರ್ತವ್ಯ ಮಾಡಿ ಬೋಬರ್ಗಳನ್ನು ಸಾಧಿಸುವೆ, ಬದುಕಿ ಬಾಳಿ ಕರ್ತವ್ಯ ಮಾಡಿ ಮೇಲಾಗುವುದನ್ನು ಬೋಧಿಸುವೆ, ನೇಗಲ ಯೋಗಿಯು ನಾನು ಮಣ್ಣಿನ ಭೋಗಿಯು ನಾನು ಅಂತ ಹೇಳಿ. ಶಬಾಷ್ ಶಬಾಷ್, ಬಹಳ ಚಂದ ಹಾಡಿದ್ರಿ. ಮತ್ತೆ ನೀವು ಬಿಡುವಿನ ವೇಳೆಯಲ್ಲಿ ಸಾಹಿತ್ಯವನ್ನು ಓದ್ತೀರಂತ ನಮ್ಗೆ ತಿಳಿದು ಬಂತಿದ್ರ ಮುಖಾಂತರ ಅಲ್ವಾ? ಸೂಪರ್ ಆಗಿ ಹಾಡ್ತೀರಿ ಸರ್, ಅದ್ಭುತವಾದಂಥ ಧ್ವನಿ, ಆ ಎನರ್ಜಿ. ಇವಾಗ ನಿಮಗೆ ಟಾಂಗ್ ಕೊಡೋದಕ್ಕೆ ನಮ್ಮ ಕರ್ನಾಟಕದ ಜನಪ್ರಿಯ ಗಾಯಕರು ಕಲಾ ತಂಡ ಇದೆ ಸರ್. ನಿಮ್ಮ ಖುಷಿಗೆ, ನಮ್ಮೆಲ್ಲರ ಖುಷಿಗೆ, ವೀಕ್ಷಕರಿಗೋಸ್ಕರ ಹಾಡ್ತಾರೆ. ಈ ಒಂದು ರೈತರತ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಸುವಯ್ಯ ಬೀಸಿದೆ, ಸುವಯ್ಯ ಕುಟ್ಟಿದೆ, ಅವ್ವಯ್ಯ ಅಕ್ಕಿನ ತಳಿಸಿದೇನೆ. ಸುವಯ್ಯ ಬೀಸಿದೆ, ಸುವಯ್ಯ ಕುಟ್ಟಿದೆ, ಅವ್ವಯ್ಯ ಅಕ್ಕಿನ ತಳಿಸಿದೇನೆ. ಹಂಗೆಂಬ ಗಡಿಗೆಯ ಆಡಿ ಬಾರಿಸಿ ನೋಡಿ, ಹಂಗೆಂಬ ಗಳಿಗೆಯ ಆಡಿ ಬಾರಿಸಿ ನೋಡಿ. ನಿರ್ಮಲ ನೀರೆ ಸರಿಟ್ಟಿದ್ದೇನೆ. ನಿರ್ಮಲ ನೀರೆ ಸರಿಟ್ಟಿದ್ದೇನೆ. ಸುವಯ್ಯ ಬೀಸಿದೆ, ಸುವಯ್ಯ ಕುಟ್ಟಿದೆ, ಅವ್ವಯ್ಯ ಅಕ್ಕಿನ ತಳಿಸಿದೇನೆ. ಅವ್ವಯ್ಯ ಅಕ್ಕಿನ ತಳಿಸಿದೇನೆ. ಸಪ್ಪೆಂಬ ಉಪ್ಪಾರೆ ಬುದ್ದೆಂಬ ಹಿಟ್ಟಿರುವೆ, ಸಪ್ಪೆಂಬ ಉಪ್ಪಾರೆ ಬುದ್ದೆಂಬ ಹಿಟ್ಟಿರುವೆ, ಜ್ಞಾನೆಂಬ ಬೋನವ ಬಡಿಸಿದೇನೆ. ಸಪ್ಪೆಂಬ ಉಪ್ಪಾರೆ ಬುದ್ಧೆಂಬ ಹಿಟ್ಟಿರುವಿ, ನಾನೆಂಬ ಬೋನವ ಬಡಿಸಿದ್ದೇನೆ. ನಾನು ನಾನು ಎಂಬ ಬಂಡಿಯ ಬೆಳಗಿದೆನೆ. ನಾನು ನಾನು ಎಂಬ ಬಂಡಿಯ ಬೆಳಗಿದ್ದೇನೆ. ನಾನು ನಂಬಿಗೆ ತಂಬಿಗೆ ತುಂಬಿದೇನೆ. ಓ ನಾನು ನಂಬಿಗ ತಂಬಿಗೆ ತುಂಬಿದ್ದೇನೆ. ಸುವಯ್ಯ ಬೀಸಿದೆ, ಸುವಯ್ಯ ಕುಟ್ಟಿದೆ, ಅವ್ವಯ್ಯ ಅಕ್ಕಿನ ತಳಿಸಿದೇನೆ. ಅವ್ವಯ್ಯ ಅಕ್ಕಿನ ತಳಿಸಿದೇನೆ. ಮನವನ್ನು ಮಡಿ ಮಾಡಿ ಅನುಭವ ದೆಡೆ ಮಾಡಿ ಅದ್ವೈತ ದೂಟವ ಬಡಿಸಿದೇನೆ. ಮನವನ್ನು ಮಡಿ ಮಾಡಿ ಅನುಭವ ತಿಳಿ ಮಾಡಿ ಅದ್ವೈತ ದೂಟವ ಬಡಿಸಿದ್ದೇನೆ. ವೇದೆಂಬ ಎಲೆ ತಂದು ಭೇದೆಂಬ ತುಂಬರಿದು, ವೇದೆಂಬ ಎಲೆ ತಂದು ಭೇದೆಂಬ ತುಂಬರಿದು, ಬೋದೆಂಬ ಸುಣ್ಣವ ಒರೆಸಿದೇನೆ. ಓ ಬೋದೆಂಬ ಸುಣ್ಣವ ಒರೆಸಿದ್ದೇನೆ. ಸುವಯ್ಯ ಬೀಸಿದೆ, ಸುವಯ್ಯ ಕುಟ್ಟಿದೆ, ಅವ್ವಯ್ಯ ಅಕ್ಕಿನ ತಳಿಸಿದೇನೆ. ಅವ್ವಯ್ಯ ಅಕ್ಕಿನ ತಳಿಸಿದೇನೆ. ಸಕಲೆಂಬ ಅಡಿಕೆಯ ನೀಕಲೆಂಬ ಕಚ್ಚಾಕಿ ಕಕಲಾತಿ ಕೈಯೊಡಗಿಡಿದಿಹೇನೆ. ಸಕಲೆಂಬ ಅಡಿಗೆಯ ನೀಕಲೆಂಬ ಕಚ್ಚಾಕಿ ಕಕಲಾತಿ ಕೈಯೊಳಗಿಡಿಸಿದ್ದೇನೆ. ನಾನು ಮುಕುತಿ ಎಂಬ ವಿಳ್ಯವ ಮಡಿಚಿದೆನೆ. ನಾನು ಮೋದಿ ಎಂಬ ವಿಳವ ಮಡಿಚಿದ್ದೇನೆ. ಭಕ್ತಿ ಭಾವವೆಂಬ ಬಾಯೊಳಗಿರಿಸಿದೆನೆ. ಓ ಭಕ್ತಿ ಭಾವವೆಂಬ ಬಾಯೊಳಗಿರಿಸಿದ್ದೇನೆ. ಸುವಯ್ಯ ಬೀಸಿದೆ, ಸುವಯ್ಯ
ಬಾರಿಸಿ ನೋಡಿ ನಿರ್ಮಲ ನೀರೆ ಸರಿಟ್ಟಿದ್ದೇನೆ ಸುವಯ್ಯ ಬೀಸಿದೆ ಸುವಯ್ಯ ಹುಟ್ಟಿದೆ ಅವ್ವಯ್ಯ ಅಕ್ಕಿನ ತಣಿಸಿದ್ದೇನೆ ಅವ್ವಯ್ಯ ಅಕ್ಕಿನ ತಣಿಸಿದ್ದೇನೆ ಯವ್ವ ಬೀಸಿದ್ದೇನೆ ಯವ್ವ ಕುಟ್ಟಿದ್ದೇನೆ ಯವ್ವ ತಣಿಸಿದ್ದೇನೆ. ರಾಧಾಕೃಷ್ಣ ಅವರೇ, ಹಾಡು ಚೆನ್ನಾಗಿತ್ತಲ್ವಾ? ಹೌದು ಮೇಡಮ್. ನಾವು ಸಾಮಾನ್ಯವಾಗಿ ಇವ್ರದ್ದು ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಾಗಲೇ ದೊಡ್ಡ ಕುಟುಂಬ ಅಂತ ಹೇಳ್ಬಿಟ್ಟಿದ್ದೀವಿ. ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅಣ್ಣ ತಮ್ಮಂದರು, ಅವ್ರ ಮಕ್ಕಳು ಎಲ್ಲ ಸೇರಿ ಒಟ್ಟಿಗೆ ಒಂದು ಫ್ಯಾಮಿಲಿ ಥರ ಡಿಪಾರ್ಟ್ಮೆಂಟ್ ವೈಸ್ ಕೃಷಿ ಮಾಡ್ತಾ ಇದ್ದಾರೆ ಅಂತ. ಒಂಥರ ಮನೆ ಯಜಮಾನ್ರ, ನೀವು ದೊಡ್ಡ ಯಜಮಾನ್ರ ಥರ. ಮತ್ತು ಗ್ರಾಮಕ್ಕೆ ಕೂಡ ನಾನು ಸೀಮಿತಪಡಿಸಿದ್ವಿ. ಆ ಗ್ರಾಮದಲ್ಲಿ ಕೂಡ ನಾನು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೀನಿ. ಆ ಊರಿನಲ್ಲಿ ಒಂದು ವೀರಾಂಜನೇಯ ಸೇವಾ ಟ್ರಸ್ಟ್ ಇದೆ. ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿ ಆ ಊರಿಗೆ ಸಮರ್ಪಣೆ ಮಾಡಿದ್ದೀನಿ. ವರ್ಷಕ್ಕೆ ಅಲ್ಲಿ 16 ಮದುವೆಗಳು ಸಮಾರಂಭ ನಡೆಯುತ್ತದೆ. ಸಾಮೂಹಿಕ ವಿವಾಹಗಳನ್ನು ಮಾಡ್ತೀವಿ. ಅದಕ್ಕೆ ಆ ಊರಿಗೆ ಅರ್ಪಣೆ ಮಾಡಿದ್ದೀನಿ. ಇದನ್ನು ನಾನು ಅಕ್ಷಿಣ ಜ್ಞಾನನ ನನ್ನ ಕುಟುಂಬಕ್ಕೆ ಕೂಡ ಸಮರ್ಪಣೆ ಮಾಡಿದ್ದೀನಿ. ಸರ್, ಇವಾಗ ನಿಮ್ಮ ಕುಟುಂಬದಲ್ಲಿ ಸುಮಾರು ಒಂದು ಎಷ್ಟು ಜನ ಇರ್ಬೋದು ಸರ್? ಸರ್, 4 ಜನ ಅಣ್ಣ ತಮ್ಮಂದಿರು. ಮೊದಲನೇ ಅಣ್ಣ ಇತ್ತೀಚೆಗೆ ಒಂದು 2-3 ತಿಂಗಳು ತೀರ್ಕೊಂಡ್ರು. 87 ವರ್ಷ ಆಗಿತ್ತು ಅವ್ರಿಗೆ. ಇನ್ನೊಬ್ಬ ಅಣ್ಣ 86 ವರ್ಷ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ನಮ್ಮ ಅಣ್ಣ ನಮ್ಮ ತಾಯಿ ಹತ್ರ ಹಾಲು ಕುಡಿದು ಹೋಗಿ ಕುರಿ ಮೇಯಿಸಿ ನಮ್ಮನ್ನು ಜಮೀನ್ದಾರನ ಮಾಡಿರೋದು. ಅಯ್ಯಪ್ಪ 86 ವರ್ಷದಲ್ಲಿ ಕಾಲಿಗೆ ಚಪ್ಪಲಿ ಹಾಕಿಲ್ಲ, ಛತ್ರಿ ಹಿಡಿದಿಲ್ಲ, ನೀರು ಬಾಟ್ಲು ತಗೊಂಡು ಹೋಗಿಲ್ಲ. ಇವತ್ತು 86 ವರ್ಷ ಹಾಸ್ಪಿಟ್ಲ್ ನೋಡಿಲ್ಲ. ನಮ್ಮ ಇಡೀ ಕುಟುಂಬ ಕಾಯ್ಕವೇ ಕೈಲಾಸ, ಯಾರ ಕಾಲ ಮೇಲೆ ಯಾರು ನಿಂತ್ಕೊಂಡಿಲ್ಲ. ನಾನು ಸಹ ಅಕ್ಷರಗಾನ ಇದ್ದರೂ ಕೂಡ ನಾನು ಅವರೆಷ್ಟು ಮಾಡ್ತೀನೋ ನಾನು ಅಷ್ಟು ಮಾಡ್ತೀನಿ. ಅವರಷ್ಟು ಜವಾಬ್ದಾರಿ ಕೆಲಸ ಮಾಡ್ತಾರೆ, ಮಣ್ಣು ಮುಟ್ತಾರೆ, ನಾನು ಅಷ್ಟೇ ಮಣ್ಣು ಮುಟ್ತೀನಿ. ಅವ್ರೇನು ಮಾಡ್ತಾರೆ ನಾನು ಮಾಡ್ತೀನಿ. ಹೂವಿನ ಹಾಸಿಗೆ ಏನಲ್ಲ, ಅದಿದೆ ಸರ್, ಸಾಕಷ್ಟು ಕಷ್ಟಪಟ್ಟಿರ್ತಾರೆ. ರಾಧಾಕೃಷ್ಣ ಅವರ ಜೀವನಕ್ಕೂ ಅದು ಅನ್ವಯ ಆಗುತ್ತೆ. ಈಗ ಅವ್ರ ಬಾಯಿಂದ ಒಂದು ಕುತೂಹಲದ ಮಾತು ಏನು ಕೇಳಬೇಕು ಅಂದರೆ, ತಮ್ಮ ಕಷ್ಟದ ದಿನಗಳು ಯಾವ ರೀತಿ ಇತ್ತು? ನಾನು ಬ್ರೀಡಿಂಗ್ ಫಾರಮ್ ಮಾಡಿದಂಗ ಆ ಕಷ್ಟ ಹೇಳ್ಬಾರ್ದು. ಕೊರೋನಾ ಬಂದುಬಿಡ್ತು, ಬರ, ನೀರಿಲ್ಲ. ಆ ಬೋರ್ವೆಲ್ ಕೊಡಿಸಿ 10 ಲಕ್ಷ 12 ಲಕ್ಷ ಬೇಕು. ಒಂದೊಂದು ಹನಿ ನೀರಿಗೂ ಕಷ್ಟಪಟ್ಟಿದ್ದೀವಿ. ಅದು ಮಾಡಿ ಇವತ್ತು ನಾವು ಒಂದು 6 ಕೋಟಿ ಪ್ರಾಜೆಕ್ಟ್ಗೆ ನಮ್ಮ ಒಬ್ಬ ಕುಟುಂಬ ಒಡೆಯರಾಗಿದ್ದಾರೆ ಸರ್. ಇವತ್ತು ಬ್ಯಾಂಕ್ ಸಾಲ ಇಲ್ಲ ನಮಗೆ, ನಾವೇ ಅಧಿಪತಿ ಆಗಿದ್ದೀವಿ. ಅದಕ್ಕೆ ಕಾರಣ ತಾವು ಹೇಳಿದ್ರೆ ಆ ಕಷ್ಟ ಅಂದರೆ ತುಂಬ ಕ್ಲಿಷ್ಟಕರವಾಗಿ ಮೇಲೆ ಬಂದಿರೋದು. ಇವತ್ತು ನೆಮ್ಮದಿ ಆಗಿದ್ದೀವಿ. ಸರ್, ನಾನು ಕೇಳ್ಪಟ್ಟಿದ್ದೀನಿ ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಜಿಲ್ಲೆಗಳಲ್ಲಿ ಸಾವಿರಾರು ಅಡಿ ಬಾವಿ ತೋಡಿದ್ರೆ, ಅಂದರೆ ಕೊಳವೆ ಬಾವಿ ತೋಡಿದ್ರು ಕೂಡ ನೀರು ಸಿಕ್ಕೋದಿಲ್ಲ ಅಂತ ಕೇಳಿದ್ದೀನಿ. ನೀವು ಕೊಳವೆ ಬಾವಿ ತೋಡಿದ್ರಲ್ಲ, ಎಷ್ಟು ಅಡಿಗೆ ನಿಮಗೆ ನೀರು ಸಿಕ್ತು? ಸರ್, ನಮಗೆ 150ರಲ್ಲಿ, ನಾನು 78ರಲ್ಲಿ ಪದವೀಧರನಾದಾಗ ಊರಿಗೆ ಹೋದಾಗ 150ರಲ್ಲಿ ನೀರು ಸಿಗ್ತಾ ಇತ್ತು ಅವಾಗ. 1900 ಇವಾಗ 2000ಕ್ಕೆ ಹೋಗಿದ್ವಿ ಸರ್. 78ರಲ್ಲಿ. ಇವಾಗ 2000 ಅಡಿಗೆ ಹೋಗಿದ್ವಿ. ಸಿಕ್ಕಿದೆಯಾ ನೀರು ಹೋಗ್ಲಿ ಸರ್? ಇಲ್ಲದ್ರೆ ಆಗಿದೆ. ಸಿಕ್ಕಿದ್ರೆ ಅದೊಂದು ತೊಟ್ಟು ಸಿಕ್ಬೋದಿಲ್ಲ, ಅದು ಇಲ್ಲ. ಲಕ್ಷಕ್ಕೆ ತಗೊಂಡು ಹೋಗ್ಬಿಟ್ಟು ಬೋರ್ವೆಲ್ಗೆ ಹಾಕ್ಬಿಟ್ಟಿದ್ವಿ. ಇನ್ನೂ ಸ್ವಲ್ಪ ಆಳಕ್ಕೆ ಹೋದ್ರೆ ಪೆಟ್ರೋಲ್ ಸಿಕ್ಬಿಡ್ಬೋದಾ ಅಂತ ಅಲ್ವಾ? ಅಂತ ಒಂದು ಕ್ಲಿಷ್ಟ. ಇನ್ನು ನಾವು ಉಳ್ಕೋಬೇಕು ಅಂದ್ರೆ ನೀರು ಬಿಲ್ಲ ಅಂದ್ರೆ ಉಳ್ಕೊಳಕ್ ಆಗ್ತಾನೆ ಇಲ್ಲ. ಅಲ್ಲಿ ಯಾವ್ದು ನದಿ ನಾಳೆ ಇಲ್ಲ. ಬರ ಬಂದ್ರೆ ಮತ್ತೆ ನಾವು ಇವಾಗ ಇಷ್ಟಕ್ಕೆ ನೀರೇನು ಮಾಡೋಕ್ಕಾಗುತ್ತೆ? ಮಳೆ ಆಶ್ರಯದಲ್ಲಿ ಇಷ್ಟೊಂದು ಕೃಷಿ ಮಾಡೋಕ್ಕಾಗೋದಿಲ್ಲ. ಇಷ್ಟೊಂದು ಕೋಳಿಗೆ, ಅಷ್ಟೊಂದು ಕುರಿಗೆ, ಅಷ್ಟೊಂದು ವಾರ್ಷಿಕ ಮಳೆ ಪ್ರಮಾಣನೂ ಕಡಿಮೆ ಸರ್ ಅಲ್ಲಿ. ತುಂಬಾ ಸರ್, ಬಂದ್ರೆ ಬರ್ಬೋದು, ಇಲ್ಲ ವಾತಾವರಣ. ಹೌದೌದು. ಆದ್ರೂ ಮೇಡಮ್, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರನ್ನು ಹಿಡಿದಿರೋದು ಸಮಗ್ರ ಕೃಷಿ. ನಮ್ಮದೇ ಆದ ಕೋಲಾರ ಚಿಕ್ಕಬಳ್ಳಾಪುರ ಮಾದರಿ ಇದೆ. ಇಸ್ರೇಲ್ ಮಾದರಿಗಿಂತ ಒಂದು ಪಟ್ಟು ಮೇಲಿನ ಮಾದರಿ ಇದು. ನೀವು ಈ ಮಾದರಿಯನ್ನೇ ಅನುಸರಿಸಿ ಯಾಕೆ ಇಸ್ರೇಲ್ಗೆ ಹೋಗಿ ನೋಡ್ಕೊಂಡು ಬರ್ತೀರಿ? ನಮ್ಮಲ್ಲೇ ಒಂದು ಮಾದರಿ ಇದೆ. ಇವತ್ತು ರಾಧಾಕೃಷ್ಣ ಒಂದು ಮಾದರಿ. ನಿಜ ಸರ್, ತಾವು ಸರಿಯಾಗಿ ಹೇಳಿದ್ರಿ. ಆಮೇಲೆ ಈ ಥರ ಈಗ ನೀರಿನ ಅಭಾವ ಆಗ್ತಾ ಇದೆಯಲ್ಲ ಸರ್, ಅಲ್ಲಿ ಅಂತಲ್ಲಿ ವಿಶೇಷವಾಗಿ ಮಳೆ ನೀರು ಕೊಯ್ಲು ಮಾಡ್ತಕ್ಕಂಥದ್ದು, ಆ ಕಾಮಗಾರಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ತಾವಿಂಥದ್ದು ಏನಾದರೂ ಅಳವಡಿಸ್ಕೊಂಡಿದ್ದೀರಾ ಸರ್? 10 ಕೃಷಿ ಹೊಂಡಗಳು ಮಾಡ್ಕೊಂಡಿದ್ದೀನಿ. ಓ, ಸರಿ ಸರಿ ಸರ್. ಅದು ನರೇಗಾದಿಂದ ಎಲ್ಲ ಸಲಕರಣೆಗಳು ಉಪಯೋಗಿಸ್ಕೊಂಡಿದ್ದೀವಿ ನೀವು. ಹೌದು. ಆಮೇಲೆ ಇವಾಗ ಕೃಷಿ ತಂತ್ರಜ್ಞಾನ ಕೂಡ ನಮ್ಗೆ ಅವಶ್ಯಕತೆ ಇದೆ. ಅದು ಎಷ್ಟು ಜನಕ್ಕೆ ಗೊತ್ತಿದೆ, ಎಷ್ಟು ಜನಕ್ಕೆ ಗೊತ್ತಿಲ್ಲ. ಹೌದು. ಎಷ್ಟೋ ನಾನು ಕೆವಿಕೆ ಅಂತ ತಿಳ್ಕೊಂಡ ಮೇಲೆ ಇನ್ನೂ ಪ್ರಗತಿ ಆಗಿದ್ದೀನಿ ನಾನು. ಅದಕ್ಕೆ ಕಾರಣ ಇಷ್ಟೇ, ಅವ್ರು ಯಾವ ಕಾಲಕ್ಕೆ ಏನು ಮಾಡಬೇಕು ಅಂತ, ಯಾವ ಕಾಲದಲ್ಲಿ ನಾವು ಗಿಡ ನಾಡಬೇಕು, ಯಾವ ಕಾಲದಲ್ಲಿ ನಾವು ಬಿತ್ತನೆ ಮಾಡಬೇಕು, ರಾಗಿ ಕತ್ತಳಿ ಯಾವಾಗ ಹಾಕಬೇಕು, ಇವಾಗೆಲ್ಲ ಬೇಕಾಗಿದ್ದರೆ ತಾಂತ್ರಿಕತೆ ಬೇಕಾಗೇ ಇದೆ. ತಾಂತ್ರಿಕತೆ ಇಲ್ಲ ಅಂದರೆ ನಾವು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಹಂಗಾಗಿದೆ. ಅದರಿಂದ ನಾನು ಪ್ರೇರೇಪಣೆ ಆಗಿದ್ದೀನಿ. ಕರೆಕ್ಟ್. KVK ಮತ್ತು GKVK ಅಂತ ನಾನು
ಮಾರ್ಗದರ್ಶನ ಹೌದು ತಗೊಂಡಿದ್ದೀರಿ. ಸರ್, ಎರಡು ಮಾತಿಲ್ಲ. ಖಂಡಿತ. ಆಮೇಲೆ ಜಮೀನಲ್ಲಿ ಒಡ್ಡು, ಕಂದಕಗಳು, ಈ ತರ ನೀರು ಹರಿದು ಹೋಗೋದನ್ನ ತಡೆ ಹಿಡಿಯೋದು, ಸದ್ಯ ಎಲ್ಲ ನಾನು ಇದು ಸಂಗ್ರಹಣೆ ಮಾಡಿದ್ದೀನಿ. ಮಾಡೋದು ತಾವೆಲ್ಲ ಅದೆಲ್ಲ ಮಾಡಿದಿರಲ್ಲ? ಬಂಡ್ಸ್ ಎಲ್ಲ ಮಾಡಿದ್ದೀವಿ. ಹೌದು ಸರ್. ಮತ್ತೆ ಇವಾಗ ಒಣಹುಳ್ಳು ರಾಗಿ ಬೆಳೆದ್ರೆ ಸರ್ ಕುರಿ ತಿಂತದೆ, ಮೇಕೆ ತಿಂತದೆ, ಹಸು ತಿಂತದೆ, ಅದನ್ನ ಭದ್ರಪಡಿಸ್ಕೊಂಡು ಬಿಟ್ರೆ ಅದೇ ಒಂದು ದೊಡ್ಡ ಸಂಪತ್ತಿದ್ದೆ. ಮನೆಗೆ ಧಾನ್ಯ ಆಯ್ತು, ಜಾನುವಾರುಗಳಿಗೆ ಹೊಟ್ಟು ಮೇವು ಆಯ್ತು. ಅದೇ ಸಮಗ್ರ ಕೃಷಿ ಸರ್. ನಮ್ದೇ ಕುರಿ ಇರಬೇಕು. ಹೌದು. ರಾಗಿ ಹೋಗ್ಬಿಟ್ಟು ಮಾರೋದೊಬ್ಬರಿಗೆ, ಕುಳ್ಳೊಂದು ಮಾರೋದೊಬ್ಬರೇ ಹಾಲಿನಂತ ತಗೊಂಡು ಬರೋದು ಅದು ಕೃಷಿ ಅಲ್ಲ. ಅದು ಅದು ಬಹು ಉಪಯೋಗ ಆಗ್ಬೇಕು. ಒಂದು ಬೆಳೆ ಬೆಳೆದ್ರೆ ಸಮಗ್ರ ಕೃಷಿಯಲ್ಲಿ ಅದು ಎಲ್ಲ ನಮಗೆ ಸಿಗ್ಬೇಕದು. ಆ ಸಗಣಿಯಿಂದ ಹಿಡಿದು, ಹಾಲಿಂದ ಹಿಡಿದು, ಮೇವಿಂದ ಹಿಡಿದು, ರಾಗಿಯಿಂದ ಹಿಡಿದು, ಮತ್ತೆ ಹಾಲು ನಾನು ಒಬ್ಬನೇ ಕುಡಿಯೋದಿಲ್ಲ, ರಾಗಿ ನಾನು ಒಬ್ಬನೇ ತಿನ್ನೋದಿಲ್ಲ. ಏನೋ ಸಗಣಿ ನಮ್ಮ ಭೂಮಿ ತಿಂತದೆ, ನಮ್ಮ ಹುಲ್ಲು ನಮ್ಮ ಜಾನುವಾರು ತಿಂತದೆ, ನಾವು ಉತ್ಪಾದನೆ ಮಾಡ್ತೀವಲ್ಲ, ಉತ್ಪನ್ನ ಬೇರೆ ಎಲ್ಲ ಸಮಾಜಕ್ಕೆ ನಾವು ನೋಡಿ ಮೇಡಮ್ ಅವ್ರೆ, ಇತ್ತೀಚೆಗೆ ಒಂದು ಅರ್ಥಶಾಸ್ತ್ರದಲ್ಲಿ ಸರ್ಕ್ಯುಲರ್ ಎಕಾನಮಿ ಅಂತ ಬಂದಿದೆ. ಸರ್ಕ್ಯುಲರ್ ಎಕಾನಮಿ ಅಂತ ಆಯ್ತಾ, ಅದೊಂದು ಏನೊಂದು ವೃತ್ತಾಕಾರದ ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಅದನ್ನ ಅವರು ಜಾರಿಗೆ ತಂದು ಬಿಟ್ಟಿದ್ದಾರೆ ತಮ್ಮ ಕೃಷಿ ಜಮೀನಲ್ಲಿ. 4 ಹೆಜ್ಜೆ ಮುಂದೆನೇ ಇದ್ದೀರಾ ನೀವು. ಅಭಿನಂದನೆಗಳು ಸರ್ ತಮಗೆ. ಅಲ್ಲ, ಅದ್ರ ಜೊತೆಗೆ ಈಗ ಅವರೇ ಹೇಳ್ತಾ ಇದ್ರು, ಕೋಲಾರ ಚಿಕ್ಕಬಳ್ಳಾಪುರ ಅಂದ್ರೆ ಸಿಲ್ಕ್ ಮಿಲ್ಕ್. ಈಗ ಅಲ್ಲಿ ಎರಡೂ ಇದೆ. ಅವರು ರೇಷ್ಮೆ ಸಹ ಕೈಗೊಂಡಿದ್ದಾರೆ ಸರ್. ಇವಾಗ ನಮ್ಮ ಸೊಸೆ ಅವರು 100 ಮಟ್ಟೆಗೆ 170 kg ಬೆಳೆದಿದ್ರು. 780 ರೂಪಾಯಿ ರೇಟ್ ಆಯಿತು. ಅವ್ರು ಯಾವಾಗಲೂ 70 ಮಟ್ಟೆ, 80 ಮಟ್ಟೆ, 100 ಮಟ್ಟೆ ಮೇಯಿಸ್ತಾನೆ ಇರ್ತಾರೆ. ಒಳ್ಳೆ ಜೀವನ, ಒಳ್ಳೆ ಪರಿಸರದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಸರ್, ಇವಾಗ ಯಾವ ಸಾಫ್ಟ್ವೇರ್ಗಿನ ಕಮ್ಮಿ ಇಲ್ಲ. ರಾಧಾಕೃಷ್ಣ ಅವರೇ, ಇವಾಗ ಬೇರೆ ಕಡೆ ಹೋಗಿ ಕೆಲಸ ಮಾಡಿ ನೀವು ಹೇಳಿದ್ರಿ 25-30 ಸಾವಿರ ದುಡಿತಾರೆ ಅಂತ. ಅದು ಎಂತ ದೊಡ್ಡ ಕಂಪನಿನೇ ಆಗ್ಲಿ, ಎಂತ ದೊಡ್ಡ ಕೆಲಸನೇ ಆಗ್ಲಿ, ನಾವ್ ಇನ್ನೊಬ್ರು ಕೂಲಿನೇ. ಆದ್ರೆ ನಮ್ಮನೆ ಕೆಲಸ ನಾವೇ ಮಾಡಿದಾಗ ನಮಗ್ ನಾವೇ ಬಾಸು, ಅಲ್ಲಿಗಿಂತ ಜಾಸ್ತಿನೂ ಸಂಪಾದನೆ ಮಾಡ್ಬೋದು. ಆದ್ರೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಅದೇ ಸರ್, ಇಬ್ರು ಪದವೀಧರ ಇಷ್ಟ ಹೇಳ್ತಾರೆ. BCA ಮಾಡಿರುವಂತ ಪದವೀಧರ, BCom ಮಾಡೋದು ಪದವೀಧರ ಇಬ್ರು ಸೇರಿ ಇವಾಗ ರಾಜರವರ ಮಹಾರಾಜರವರು ಅವ್ರ ಮಗಳೇ ಅವ್ರಿಗೆ ದೊಡ್ಡ ರಾಣಿ. ಕರೆಕ್ಟ್. ಬನ್ನಿ ವೆಲ್ಕಮ್ ಮಾಡೋಣ ಜೋರಾದ ಚಪ್ಪಾಳೆಗಳ ಮೂಲಕ. ಇದೀಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ರಾಧಾಕೃಷ್ಣ ಅವರ ಅಣ್ಣನ ಮಗ ಅಲ್ವಾ, ಅಣ್ಣನ ಮಗ ಅಮರ್ನಾಥ್ ಅವರು. ಬನ್ನಿ ಅಮರ್ನಾಥ್ ಅವರೇ ವೇದಿಕೆ ಮೇಲೆ. ಭಾಳ ಖುಷಿ ಆಗ್ತದೆ. ಕೃಷಿಯಿಂದನೇ ಖುಷಿ ಇದೆ. ಇದನ್ನು ಭಾಳ ಅರ್ಥ ಮಾಡ್ಕೊಬೇಕು. ವಿದ್ಯಾವಂತರು ಎಲ್ಲರೂ ನಮ್ಮ ಕುಟುಂಬನೂ, ಆದ್ರೂ ವ್ಯವಸಾಯ ಮಾಡೋಕ್ಕೆ ನಾವೆಲ್ಲ ಬಂದಿದ್ದೀವಿ. ಈ ನಮ್ಮ ಚಿಕ್ಕಪ್ಪ ಅವರು ಇದರಿಂದ ಮಾರ್ಗದರ್ಶನ ಈ ಊರಿಗೆ, ನಮ್ಮ ಕುಟುಂಬಕ್ಕೂ ಇಷ್ಟು ಬಿಟ್ಟು ನಾವು ಹೇಳೋಕ್ಕಾಗಲ್ಲ. ಇವಾಗ ನೀವೇನು ಮಾಡ್ತೀರಿ ಸರ್? ನಿಮ್ದು ಯಾವ ಡಿಪಾರ್ಟ್ಮೆಂಟ್? ನಾವು ಕುರಿಗಳು ಮೇಯಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ವ್ಯವಸಾಯ ಮಾಡ್ತಾಯಿದ್ದೀನಿ, ಟೊಮೊಟೊ ಬೆಳೀತಾ ಇದ್ದೀನಿ. ಇದು ಮತ್ತು ಸ್ವಲ್ಪ JCP ತಂದಿದ್ದೀವಿ. ಅದು ಯಾಕಂದರೆ ಕೂಲಿ ಕಾರ್ಮಿಕರ ಕೊರತೆ ಇದೆ, ಅದ್ರ ಗೊಬ್ಬರ ಹೊಡ್ಕೊಳ್ಳೋದಕ್ಕೆ ಮತ್ತು ಮಣ್ಣು ಸ್ವಲ್ಪ ಜಮೀನುಗಳಿಗೆ ಸ್ವಂತಕ್ಕೆ ನಾನು ಅದನ್ನು ಆಪ್ರೇಟರ್ ಮಾಡ್ತಾಯಿದ್ದೀನಿ. ಒಟ್ಟಾರೆ ಎಷ್ಟು ಚೆನ್ನಾಗಿರ್ತೀರಿ? ರಾತ್ರಿ ಎಲ್ಲರೂ ಸೇರಿದಾಗ ಒಂದು ಕಡೆ 20 ಜನ ಇದ್ದೀವಿ ಮೇಡಮ್. 20 ಜನ ಇರ್ತೀರಿ. ಸರ್ ಅವರೇನೋ ಹೇಳ್ತಾರೆ, ಹೇಳಿ ಸರ್. ತಮ್ಮ ಹೆಸರೇನು ಸರ್? ಶ್ರೀನಿವಾಸ್ ಅಂದ್ಬಿಟ್ಟು. ಶ್ರೀನಿವಾಸ್ ಅವರೇ ಹೇಳಿ. ಅವ್ರ ಅಣ್ಣನ ಮಗಳನ್ನ ಮದುವೆ ಆಗಿದ್ದೀನಿ. ನಮ್ಮ ಚಿಕ್ಕ ಮಾವ ಆಗ್ಬೇಕು ಅವರು. ಮೊನ್ನೆ ಅವ್ರ 5 ತಲೆಮಾರನ್ನ ಸೇರಿಸ್ಬಿಟ್ಟು ಎಲ್ಲರಿಗೂ ಪಾರ್ಟಿ ಮಾಡಿದ್ರು. ಪಾರ್ಟಿ ಅಂದರೆ ನಾನ್ ವೆಜ್ ಊಟ ತೋಟದಲ್ಲಿ. ಗೊತ್ತಾಯ್ತು. ತುಂಬ TV ಚಾನೆಲ್ ಎಲ್ಲ ಬಂದಿತ್ತು. ತುಂಬ ಚೆನ್ನಾಗಾಯ್ತು ಮೇಡಮ್ ಪ್ರೋಗ್ರಾಮ್. ಇದ್ರು ಸರ್? ಸುಮಾರು 100 ಜನ ಸೇರಿದ್ರು. 100 ಜನದ ಮೇಲೆ 100 ಜನದ ಮೇಲೆ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಸೇರಿದ್ರು. ತುಂಬಾ ಚೆನ್ನಾಗಿ ಮಾಡ್ಬಂದು. ಅದೇ ನಾವು ದೂರ ಇದ್ರೂ ಸರ್ ಏನ್ ಗೊತ್ತಾ, ಫೋನ್ ಮಾಡಿದ್ರೆ ಒಂದು ದೊಡ್ಡ ಫಂಕ್ಷನ್ ಇದ್ರೇನೆ ಮನೆಗೆ ಬರಕ್ ಕಷ್ಟ. ಈಗಿನ ಕಾಲದಲ್ಲಿ ಸಿಟಿ ಜೀವನ ಹಂಗಾಗೋಗ್ಬಿಟ್ಟಿದೆ. ಹಳ್ಳಿ ರೈತ ಕುಟುಂಬನೇ ಬೆಸ್ಟ್ ಕುಟುಂಬ. ಮೇಡಮ್, ಈಗ ಈ ಸಂದರ್ಭದಲ್ಲಿ ಒಂದು ಮಾತು, ಈಗ ಒಂದು ಸೋಷಿಯಲ್ ಕ್ಯಾಪಿಟಲ್ ಅಂತಿದೆ, ಅಂದ್ರೆ ಸಾಮಾಜಿಕ ಬಂಡವಾಳ ಅಂತ. ಅದು ನಮ್ಮ ಹಳ್ಳಿಗಳಲ್ಲಿ ಈಗ ಕಡಿಮೆ ಆಗ್ತಾ ಇದೆ. ಮೊದಲು ಏನಾಗ್ತಾ ಇತ್ತು, ರಾಧಾಕೃಷ್ಣ ಅವ್ರಿಗೆ ಗೊತ್ತಿರ್ಬೋದು, ಒಬ್ಬರ ಮನೆಯಲ್ಲಿ ಎತ್ತಿರ್ತಿತ್ತು, ಇನ್ನೊಬ್ಬರ ಮನೆಯಲ್ಲಿ ಗಾಡಿ ಇರ್ತಾ ಇತ್ತು. ಇವರು ಎತ್ತನ್ನ ಕೊಡ್ತಾ ಇದ್ರು ಅವ್ರಿಗೆ. ಅವರು ಕೆಲಸ ಇದ್ದಾಗ ಅವ್ರ ಗಾಡಿನ ಇವ್ರಿಗೆ ಕೊಡ್ತಾ ಇದ್ರು. ಮೊದಲು ಮುಯ್ಯಾಳುಗಳಿದ್ವು. ರಾಧಾಕೃಷ್ಣ ಅವ್ರಿಗೆ ಗೊತ್ತು. ನಾವು ಆಳುಗಳು ಅಂದ್ರೆ ಅವ್ರ ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಇವ್ರ ಮನೆಯವರು ಅವ್ರ ಮನೆ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಜಗತ್ತಿನ ನಿಯಮ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಎಲ್ಲಾ ಸಂಪನ್ಮೂಲಗಳು ಎಲ್ಲರ ಜೊತೆ ಸಮಾನವಾಗಿ ಹಂಚಿಕೆ ಆಗಿರೋದಿಲ್ಲ. ನಮ್ಮಲ್ಲಿ ಒಳ್ಳೆ ಸಂಬಂಧಗಳಿದ್ರೆ, ಒಳ್ಳೆ ಬಾಂಧವ್ಯ ಇದ್ರೆ, ಆ ಒಂದು ಸಂಪನ್ಮೂಲಗಳನ್ನ ನಾವು ಹಂಚಿಕೊಂಡು ಬದುಕಬಹುದು. ಎಲ್ಲೋ ಒಂದು ಕಡೆ ಅದು ಇವತ್ತಿನ ದಿನ ಮಿಸ್ ಆಗ್ತಿದೆ. ಸರಿಯಾಗಿ ಹೇಳಿದ್ರಿ ಸರ್. ಇದು ಈ ಕಾಲದ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಸರಿ ಅಮರ್ನಾಥ್ ಅವರೇ, ವಿಶ್ ಮಾಡ್ಬಿಡಿ.
ಈಗ ಸದ್ಯಕ್ಕೆ ಏನೇನು ಬೆಳಿತೀರಿ ಸರ್ ನೀವು? ಅಂದರೆ ನೀವು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿ ನೀವು ಅಂತಂದ್ರೆ ಏನೇನು ಇದೆ ಇವಾಗ ಸದ್ಯಕ್ಕೆ? ಮೇಡಮ್, ಸದ್ಯ ನಾವು ಇವಾಗ ಹುಣಸೆ ಮರ ಇದೆ, ಅದು 5 ತಲೆಮಾರಿಗೆ ನಮ್ಗೆ ಆದಾಯ ಕೊಟ್ಟಿದೆ. ಏನು ನಮ್ಮ ತಾತ ನಮ್ಮಪ್ಪರಿಗೆ, ನನಗೆ, ನನ್ನ ಮಗನಿಗೆ, ಮೊಮ್ಮಗಳಿಗೂ ಆದಾಯ ಕೊಡ್ತಾ ಇದೆ. ಅದು ಈ ಸಲ ಚಿನ್ನದ ಬೆಳೆ ಇವತ್ತು ಈ ಸಲ ನಮಗೆ ಒಂದು 10 ಲಕ್ಷ ರೂಪಾಯಿ ಆದಾಯ ಕೊಟ್ಟಿದೆ. ಅದು ಜೀರೋ ಸರ್. ನಾನು ಮರದಲ್ಲಿರೋ ಕಾಯಿ ಕೊಟ್ಬಿಟ್ಟಿರೋದು, ಯಾಕಂದ್ರೆ ಕೃಷಿಕಾರನ ಕೊರತೆ ಇದೆ, ಮರದಿಂದ ತೆಗಿಯೋರಿಲ್ಲ. ಮೊದಲು ಹಣ್ಣು ಮಾಡಿಸ್ತಾ ಇದ್ವು, ಅದನ್ನು ತುಳಿದಿಟ್ಟು ಒಂದು ಮಂಡಿ ಮಾಡಿ ರೇಟ್ ಬಂದಾಗ ಮಾರ್ತಾ ಇದ್ವು. ಇವಾಗ ಕೆಲ ಕೃಷಿಕಾರ ಮಾಡಿಬಿಟ್ಟೆಲ್ಲ ಬಿಟ್ಬಿಟ್ಟಿದ್ವಿ. ಅದು ಹೇಳ್ತಾರಲ್ಲ, ವಯಸ್ಸಾದ್ರೂ ಹುಣಸೆ ಮರಕ್ಕೆ ಮುಪ್ಪಾಗಲಿಲ್ಲ, ಉದ್ಯೋಗ ಆಗಲಿಲ್ಲ ಅಂತ, ಉದ್ಯೋಗ ಅಂತ. ಆ ರೀತಿ ಆ ಮರ ನಮ್ಗೆ ಇವತ್ತು ಆದಾಯ ಕೊಡ್ತಾ ಇದೆ. ಆಮೇಲೆ ಹುಣಸೆ ಹಣ್ಣಿಗೆ ಈಗ ಮಾರುಕಟ್ಟೆಯಲ್ಲಿ ಬಹಳ ಬೆಲೆ ಬಂದಿದೆ. ಅದಕ್ಕೆ ಮೂಲವಾಗಿ ಅದನ್ನ ಉಪಯೋಗಿಸಬೇಕಂತ ಒಂದು, ಆಮೇಲೆ ಔಷಧೀಯ ಗುಣ ಇದಕ್ಕೆ ಎಲ್ಲ ಬರ್ತಾ ಇದೆ. ಹೌದು. ಇವಾಗ ನಮ್ಮ ನೀವಿಬ್ಬರ ಹತ್ರ ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಆ ಮರ ಉದುರಿಸೋದಕ್ಕೆ ಏನಾದರೂ ಒಂದು ತಾಂತ್ರಿಕತೆ ಬೇಕಾಗಿದೆ. ಯಾಕಂದ್ರೆ ಕೃಷಿಕಾರಕ್ಕೆ ಮರ ಇದೆ, ದೊಡ್ಡ ಮರ ಹತ್ತೋರೆ ಜನ್ರೇಷನ್ ಇಲ್ಲ ಸರ್. ಇವಾಗ ನಾವು ಆಗ್ಬಿಟ್ರೆ ಮರ ಹತ್ತೋರೇ ಇಲ್ಲ ಇವಾಗ. ಅದಕ್ಕೂ ಏನಾದರೂ ಒಂದು ಮಾಡಬೇಕು ಅಂತ ಮೊನ್ನೆ ನಮ್ಮ KVK ನಮ್ಮ VC ಸಾಹೇಬರು ಬಂದಿದ್ದರು, ಸುರೇಶ್ ಸಾಹೇಬರು. ಅವ್ರಿಗೂ ನಮ್ಮ ಕಷ್ಟ ಅಂತ ತಿಳಿಸಿದೆ, ಹಿಂಗೆ ಈ ರೀತಿ ಆಗಿಬಿಟ್ಟಿದೆ ಅಂತ. ಅದ್ರ ಬಗ್ಗೆ ಏನಂದ್ರೆ ಇವಾಗ ಮರ ಇಳಿಸೋದು, ಕಾಯಿ ಇಳಿಸೋದು ದೊಡ್ಡ ಒಂದು ಇದಾಗಿದೆ. ಏನು ಮಾಡ್ಬೋದು ಸರ್? ಹುಣಸೆ ಹಣ್ಣು ಬಿಡಿಸುವ ಯಂತ್ರ ಬಂದಿದೆ. ಹೌದು ಸರ್, ನಮಗೆಲ್ಲ ಗೊತ್ತಿದೆ, ಅದೆಲ್ಲ ಇದೆ. ಇವಾಗ ಇದು ಬೇಕಾಗಿರೋ ಸರ್ ಮರದಿಂದ. ಮುಂದಿನ ಅವಶ್ಯಕತೆ ಪ್ರಾಯಶಃ ಸಂಶೋಧನೆಗಳು ಈ ದಿಕ್ಕಿನಲ್ಲಿ ಕೈಗೊಂಡು ಪ್ರಾಯಶಃ ಮುಂದಿನ ದಿನಗಳೇ ಬರ್ಬೋದು, ಆ ತಂತ್ರಜ್ಞಾನ ಬರ್ಬೋದು. ಸಂಶೋಧನೆಗಳು ನಿರಂತರವಾಗಿ ನಡೀತಾ ಇವೆ. ಆಮೇಲೆ ಮಾವಿದೆ, ಋತುಮಾನಕ್ಕೆ ತಕ್ಕಂಗೆ ಏನೇನು ಬೇಕೋ ಇದೆ. ಮತ್ತು ಜಮುನೇರಳೆ ಇದೆ. ಮತ್ತು ನಮ್ಮ ಮನೆಗಾಗುವಷ್ಟು, ನಮ್ಮ ನೆಂಟರಿಗೆ ಮತ್ತು ನಿಮ್ಮಂಥವ್ರಿಗೆ ಆಗುವಷ್ಟು ಹಲಸಿದೆ, ಸೀತಾಫಲ ಇದೆ, ನಿಂಬೆ ಇದೆ, ತೆಂಗಿದೆ, ಸೀಬೆ ಇದೆ. ಇದೆಲ್ಲ ಅವರೇ ಯಾವ್ದು ಇಲ್ಲ ಅಂತ ಹೇಳ್ಬಿಟ್ರೆ ಒಳ್ಳೇದವರು, ಉಳಿದೆಲ್ಲ ಇದೆ ಅಂತ ನಾವು ತಿಳ್ಕೊಂಡ್ ಬಿಡ್ತೀವಿ. ಆಮೇಲೆ ಬೆಳೆದಿದ್ರಿ ನೀವು. ಮುಂದೆ ಎಲ್ಲ ಇವು ಕೋಟಿಗಳು ಕೇಳ್ತಾ ಇದ್ದಾರೆ ಎಲ್ಲ ಸಮಾಜ. ಅದು ನಮ್ಮನೆ ಕೋಟಿ ಕೇಳಿದ್ರಿ ಅಂತ ಹೇಳ್ಬಿಟ್ಟು ಶ್ರೀಗಂಧ ಕೂಡ ಒಂದು 5 ಎಕರೆಯಲ್ಲಿ ಬೆಳೆಸ್ತಾ ಇದ್ದೀನಿ. ಇಬ್ಬರಿಗೆ ಮುಂದಿನ ಪೀಳಿಗೆಗೆ ಜಮೀನು ನೋಡಿದ ತಕ್ಷಣ ಕೋಟಿ ಬರುತ್ತೆ ಅನ್ಕೋಬೇಕು. ಯಾಕಂದ್ರೆ ಜಮೀನು ಮರದ ಕೋಟಿ ಅಂತ ಹೇಳ್ಬೇಕು, ನಮ್ಮ ಮರದಲ್ಲೇ ಕೋಟಿ ಬರುತ್ತೆ ಅಂತ ತಿಳ್ಕೊಬೇಕು ಮುಂದಿನ ಜನರೇಷನ್ ಹೇಳಿ. ಶ್ರೀಗಂಧ ಎಷ್ಟು ಎಕರೆ ಇದೆ ಸರ್? 4 ಎಕರೆಯಲ್ಲಿ ಅದರಲ್ಲಿ ಸೀಬೆ ಇದೆ, ನಿಂಬೆ ಇದೆ, ಸಪೋಟ, ಮಿಶ್ರ ಬೇಸಾಯ. ಆಮೇಲೆ ಅದರ ಸುತ್ತು ಜೀವಂತ ಬೇಳೆ ಇದೆ, ಗ್ಲಿಸಿಡಿಯಾ. ಈ ಚಾನೆಲ್ ಹೆಸರೇನು ಗೊತ್ತಾ? ಚಂದನ. ಶ್ರೀಗಂಧ ಅಂದ್ರೂ ಕೂಡ ಚಂದನ. ಅಲ್ಲಿಯ ಚಂದನದ ಪರಿಮಳ ಈ ಚಂದನದ ಚಾನೆಲ್ ವರೆಗೂ ಬಂದ್ಬಿಟ್ಟಿದೆ ಅಲ್ವಾ, ನಿಮ್ಮ ಮುಖಾಂತರ. ಅದಕ್ಕೋಸ್ಕರ ಆ ರಕ್ಷಣೆಗೆ ಇರಲಿ ಅಂತ ಇವಾಗ ಮುದೋಳ ನಾಯಿ ಕೂಡ ಸಾಕ್ತಾ ಇದ್ವಿ. ಮುದೋಳಿನ ತರಿಸಿದ್ವಿ ನಾವು. ಮೇಡಮ್, ಈಗ ಅವರು ಮುದೋಳ ನಾಯಿ ಪ್ರಸ್ತಾಪ ಮಾಡಿದಕ್ಕಾಗಿ ಈ ಮಾತು. ಮುದೋಳ ನಾಯಿ ಇತ್ತೀಚೆಗೆ ನಮ್ಮ ಭಾರತದ ನಮ್ಮ ಆರ್ಮಿಗೆ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಬಾರಿ ನಮ್ಮ ಏನು ಗಣರಾಜ್ಯೋತ್ಸವದ ಪೆರೇಡಲ್ಲಿ ಮುದೋಳ ನಾಯಿಗಳದು ಸಹ ಭಾಗವಹಿಸಿದ್ವು. ಇದು ನಮ್ಮ ರಾಜ್ಯ ಹೆಮ್ಮೆ ಪಡುವಂಥ ವಿಷಯ ಅಂತೇಳಿ ಅದನ್ನು ಅವರು ಸಹ ಸಾಕಿದ್ದಾರೆ ಅಂತೇಳಿ. ನಾವು ನಮ್ಮ ಲೆಕ್ಕದಲ್ಲಿ ನಾವು ಶ್ರೀಮಂತ ನಾವು ಅಂದ್ಕೊಂಡಿಲ್ಲ. ನಮ್ಮ ಮನೆಗೆ ಕೆಲಸ ಮಾಡೋಕೆ ಬರ್ತಾ ಇಂಥದ್ದು ಒಬ್ಬ ಆಯಮ್ಮನ ಮಗಳೇ BCom ಪದವೀಧರೆ, ಹುಡುಗಿ ಲಕ್ಷವಾಗಿದ್ದು. ಏನಮ್ಮ ನಿಮ್ಮ ತಮ್ಮನ ಮನೆಗೆ ಕಳಿಸಿದೆ, ಆಯಮ್ಮನ ಒಂದು ಮಾತು ಅಂತ. ಸಾಯಂಕಾಲ ಮನೆಗೆ ಬಂದು ತುಂಬ ಕರೆದಿದ್ದಾನೆ. ಆಯಮ್ಮ ಬಂದಿದ್ದಾಳೆ, ಹುಡುಗಿ ತಾಯಿ. ಏನಮ್ಮ ಹಿಂಗೆ ನಮ್ಮ ಅಣ್ಣ ಹೇಳಿದ್ರು ನಿಮ್ಮ ಮಗಳನ್ನ ನಮ್ಮ ಮಗಳಿಗೆ ಕೊಡ್ತೀಯ ಅಂತ. ನೀವು ಕೊಡ್ತೀಯ ಅಂತ ಕೇಳಿದಾಗ ನಾನು ತಂದು ನಮ್ಮ ಮಗಳನ್ನ ಬಿಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಆ ಅಮ್ಮನ ಮಗಳನ್ನ ನಮ್ಗೆ ಅರ್ಪಣೆ ಮಾಡಿದ್ಲು. ಆ ಅಮ್ಮನಿಗೆ ಏನೂ ತೊಂದರೆ ಮಾಡಲಿ, ಎಷ್ಟು ಬೇಕು ಆ ಅಮ್ಮನಿಗೆ ಚಿನ್ನ ಕೊಟ್ಟು, ಯಾಕಂದ್ರೆ ನಿಮ್ಮಂಥವ್ರು ನೋಡಬೇಕು ಅಂತ. ಏನು ಬೇಕೆಲ್ಲ ಕೂಡ ನಾವು ಮನೆಗೆ ತಗೊಂಡಿದ್ದೀವಿ. ನಾವೇನು ಅಲ್ಲಿಗೆ ನಾವು ಜಮೀನ್ದಾರದ್ದು ನೋಡಲಿಲ್ಲ. ಇಂಥದ್ದೆಲ್ಲ ನಾವು ಸಿನಿಮಾಗಳಲ್ಲಿ, ಕಥೆ ಕಾದಂಬರಿಗಳಲ್ಲಿ, ನಾಟಕದಲ್ಲಿ ನೋಡ್ತಾ ಇದ್ವಿ. ನೀವು ನಿಜ ಜೀವನದಲ್ಲಿ ಇದನ್ನೆಲ್ಲ ಒಂದು ಹೆಣ್ಣು ಬೇಕಷ್ಟೇ. ನಾನು ಸತ್ಯ ಹೇಳ್ತೇನೆ, ನಾವೆಲ್ಲ ಹಂಗೆಲ್ಲ ಎಲ್ಲ ಮಾಡ್ಕೊಳ್ಳೋದಷ್ಟೇ. ಯಾರು ನಾವು ತೊಂದರೆ ಕೊಟ್ಟಿಲ್ಲ, ಯಾರು ನಮ್ಮ ಮದುವೆ ಮಾಡಿಕೊಟ್ಟಿಲ್ಲ. ನಾವು ಎಲ್ಲ ನಮ್ಮ ಮನೆಯಲ್ಲಿ 7 ಜನ ಗಂಡು ಮಕ್ಕಳು, 7 ಜನಕ್ಕೂ ನಾವೇ ಮದುವೆ ಮಾಡ್ಕೊಂಡಿದ್ವಿ. ಯಾರನ್ನು ಮಾಡ್ಕೊಡಿ ಅಂತ ಹೇಳಿಲ್ಲ, ಯಾರನ್ನು ಒಡಬೇಡಿ ಅಂತ ಕೇಳಿಲ್ಲ. ನಾವು ನಿಜವಾದ ಕೃಷಿ. ನಮ್ಗೊಂದು ಗಂಡು ಬೇಕು, ಒಂದು ಹೆಣ್ಣು ಬೇಕು ಅಷ್ಟೇ, ಹಂಗೆ ಮಾಡ್ಬಿಟ್ಟು ತಗೊಂಡಿದ್ವಿ ನಾವು. ಆ ಪೇರೆ ಎಲ್ಲಿಂದ ಬಂತು ಅಂತಂದ್ರೆ ಶಿವರಾಮ್ ಕಾರಂತರ ಒಂದು ಇದರಲ್ಲಿ. ಯಾಕಂದ್ರೆ ಅವ್ರ ಮಗನಿಗೂ ಅಪ್ಪನ ಮದುವೆ ಮಾಡಲಿಲ್ಲ ಅಂತ. ಯಾಕಂದ್ರೆ ಮದುವೆ ಒಂದು ಬೇಕಂದ್ರೆ ಅವ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ರಂತ. ಗಂಡಿಗೊಂದು ಹೆಣ್ಣು ಬೇಕು ಅಂತ ಸತ್ಯವಾಗಿ ಹೇಳ್ತಾ ಇದ್ದೀನಿ. ಶಿವರಾಮ್ ಕಾರಂತರ ಪ್ರೇರೇಪಣೆ ನಮ್ಮ ಮನೆಗೆಲ್ಲ ನಾವೆಲ್ಲ ಮದುವೆ ಮಾಡ್ಕೊಂಡ್ರು. ಗಂಡಿಗೊಂದು ಹೆಣ್ಣು ಬೇಕು ಅಂತ ಬಿಟ್ಟರೆ ಬೇರೆ ನಾವೇನು ನೋಡಿಲ್ಲ. ನೋಡಿ ಮೇಡಮ್, ಸಾಹಿತ್ಯ ಎಷ್ಟು ಕೆಲಸ ಮಾಡ್ತದೆ ನೋಡಿ. ಸಾಹಿತಿಗಳು, ಸಾಹಿತ್ಯ ಅಂದರೆ ಏನೋ ಒಂಥರ ಭಾವನೆ ಇರ್ತದೆ. ಸಾಹಿತ್ಯದ ಮುಖಾಂತರ ಇಂಥ ಕ್ರಾಂತಿಗಳು ಕೂಡ ಆಗ್ತದೆ. ನಾನು ನೋಡಿದ್ದಷ್ಟೇ ನಾನು ಅದರಲ್ಲಿ.
ಅವ್ರು ಹೇಳಿದ್ದು ಇಷ್ಟೇ, ನನಗೊಂದು ಹೆಣ್ಣು ಬೇಕು ಅಂತ. ನನಗೆ ಗೊತ್ತಾಗಿರೋದು ಅಷ್ಟೇ, ಬೇಕಾಗಿರೋದು ಏನು ಗಂಡಿಗೆ ಒಂದು ಹೆಣ್ಣು ಬೇಕಷ್ಟೇ. ಅದರಲ್ಲಿ ಯಾರು ಶ್ರೀಮಂತಿಕೆ ಎಲ್ಲಿರೋರಲ್ಲಿ? ಭಾವನೆಗಳು ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆನೇ ಶ್ರೀಮಂತಿಕೆ. ಹಣದ ಶ್ರೀಮಂತಿಕೆ ತಗೊಂಡು, ಯಾಕಂದ್ರೆ ಹಣ ಶ್ರೀಮಂತಿಕೆ ಹೋಗ್ಬಿಡ್ತದೆ, ಶ್ರೀಮಂತಿಕೆ ಕೊನೆ ತನಕ ಇರ್ತದೆ. ನಿಜವಾಗ್ಲು ಸರ್. ಇವಾಗ ಮತ್ತೊಬ್ರು ವೇದಿಕೆ ಮೇಲೆ ಬರೋದಕ್ಕೆ, ರಾಧಾಕೃಷ್ಣ ಅವ್ರ ಬಗ್ಗೆ ಮಾತಾಡೋದಕ್ಕೆ ರೆಡಿ ಆಗಿದ್ದಾರೆ, ಬನ್ನಿ ಕರೆಯೋಣ. ಶ್ರೀನಿವಾಸ್ ಅವರೇ, ಶ್ರೀನಿವಾಸ್ ಅವರೇ, ಇವತ್ತು ಇಲ್ಲಿ ನಿಮ್ಮನೆ ಯಜಮಾನ್ರು ಇವತ್ತು ಇಲ್ಲಿ ಯಜಮಾನ್ರ ತರ ಕೂತಿದ್ದಾರೆ. ಇವ್ರಿಗೆ ಇವತ್ತು ಸೆಲೆಬ್ರಿಟಿ ತರ ನಾವಿಲ್ಲಿ ಕರೆಸಿದೀವಿ ರೈತರತ್ನ ಕಾರ್ಯಕ್ರಮಕ್ಕೆ. ಸೊ ಹೇಗನ್ನಿಸ್ತಾ ಇದೆ ಅವ್ರ ಬಗ್ಗೆ ಹೇಳಿ, ನಿಮ್ಮ ದಿನನಿತ್ಯ ದಿನಚರಿ ಬಗ್ಗೆ ಹೇಳಿ ಒಂದು ಸ್ವಲ್ಪ. ಮೇಡಮ್ ಎಲ್ಲ ಖುಷಿನೇ, ಯಾಕಂದ್ರೆ ನಮ್ಮ ಅನ್ನ ದೋತಲ್ಲಿ ನಾವು ಡೈಲಿ ಅವ್ರ ಅಜ್ಜೆ ಹಾಕ್ಕೊಂಡು ಬರ್ತೀವಿ ನಾವು ತೋಟ ಹತ್ರಕ್ಕೆ. ಅವ್ರ ದೋತಲ್ಲಿ ನಾವು ನಡ್ಕೊಂಡು ಬಂದಿದ್ದಕ್ಕೋಸ್ಕರ ಎಲ್ಲ ಗೊತ್ತಾಗಿರೋದು, ಅವರು ನಡೆದಿದ್ದು ಗುಣ ನಮ್ಗೆ ಬಂದಿರೋದು. ನಾವು ಬೆಳಗ್ಗೆ ಎದ್ದೇಳ್ತೀವಿ, ಅವ್ರು ಹೇಳು ಹಸು ಕಟ್ಟಾಕ್ತೀವಿ, ಕುರಿ ಮೇಯಿಸ್ತೀವಿ, ಮೇಕೆ ಮೇಯಿಸ್ತೀವಿ, ಟ್ಯಾಕ್ಟ್ರು ಎತ್ಕೊಂಡು ಹೋಗ್ತೀವಿ, ಉಳಿವೆ ಮಾಡ್ತೀನಿ. ಅವ್ರು ಏನೇನು ಬೆಲೆ ಒಳಿಬೇಕು ಅಂದ್ರೆ ಆ ಸೀಸನ್ಗೆ ಎಲ್ಲ ಹಾಕ್ತಿವಿ. ಬಟ್ ಈ 365 ದಿನನೂ ಬಿಸಿ ಇರ್ತೀರಾ ನೀವು? ನಾವು ಬಿಸಿ ಅಂದ್ರೆ ನಮ್ಮ ಕೆಲಸ ಬಿಟ್ಟು ಅದು ಎಷ್ಟು ಬೇಕೋ ಅಷ್ಟು ನಾವು ಅದು ಹೊಂದಾಣಿಕೆ ಮಾಡಿಕೊಂಡು ಅದು ಏನು ಬೆಲೆ, ಯಾವ ಸೀಸನ್ಗೆ ಏನು ಬೆಲೆ ಇಡಬೇಕು, ಏನು ಮರಕ್ಕೆ ಏನು ಇದು ಮಾಡಬೇಕು ಅದೆಲ್ಲ ಮಾಡಿಕೊಂಡು ಆರಾಮಾಗಿದೆ. ಅವ್ರದ್ದು ಹೋದಾಗ ಎಲ್ಲರೂ ಕುಟುಂಬನೇ, ನಾವು ವ್ಯವಸಾಯನೇ ಆರಾಮಾಗಿದ್ದೀವಿ. ನಾವು ನಮ್ಮ ದೊಡ್ಡದಾಗಿರ್ತಾನೆ, ನಾವು ಅಲ್ಲೇ ಇರ್ತೀವಿ. ಅದ್ರಕನ್ನ ಖುಷಿ ಇನ್ನೇನಿಲ್ಲ, ಅದೇ ಸಾಕು ನಮಗೆ. ಅವ್ರೇನು ಮನೇಲಿ ಸ್ಟ್ರಿಕ್ಟಾ ಜಾಸ್ತಿ? ಒಂದು ಅವ್ರ ಬಗ್ಗೆ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಏನು ಇಷ್ಟ ಇಲ್ಲ? ಇಷ್ಟ ಇಲ್ಲ ಅನ್ನೋದು ಯಾವ್ದು ಇವತ್ತಕ್ಕೆ ನೋಡಿಲ್ಲ. ಅವ್ರಿದ್ರೆ ನಮ್ಮ ಖುಷಿನೇ ಬೇರೆ. ಅವ್ರನಿಂದ ನಾವು ಎಷ್ಟೋ ಆರಾಮಾಗಿದ್ದೀವಿ. ಇವರು ಕೃಷಿ ಎಲ್ಲರೂ ಸೇರಿ ಒಟ್ಟಾಗಿ ಮಾಡ್ತಾರೆ, ಅದಕ್ಕೆ ಫೈನಾನ್ಸಸ್ ಅಂತ ದುಡ್ಡು ಬರುತ್ತಲ್ಲ, ದುಡ್ಡು ಹೆಂಗ್ ಹಂಚ್ಕೋಬಹುದು? ಪ್ರಾಕ್ಟಿಕಲ್ ಆಗಿ ಮೇಡಮ್ ಸಹಕಾರ ಸಂಘ ಇದ್ದಂಗೆ ಇದು ಸಹಕಾರ ಸಂಘ. ಸಹಕಾರ ಸಂಘದಲ್ಲಿ ಸಮಪಾಲು ಅಷ್ಟೇ. ಇದರಲ್ಲಿ ಯಾರು ದೊಡ್ಡ, ಯಾರಿಗಾದ್ರೂ ಪಾಲು ಸ್ವಲ್ಪ ಜಾಸ್ತಿ ಹೋಗ್ಬಿಟ್ರೆ ಅಲ್ಲೇನ್ ಜಗಳ? ಮೇಡಮ್ ಪಾಲೇ ಇಲ್ಲ ಅಲ್ಲೇ, ಎಲ್ರದ್ದು ದುಡಿಮೆ ಇದೆ, ಎಲ್ರಿಗೂ ಸಮಾನ ಹಂಚಿಕೆ ಅಂತ ಹೇಳ್ಬಿಟ್ವಲ್ಲ. ಸಮಾನತೆ, ಬಾಳು ಮಾತ್ರ ಪಾಲು ಇಲ್ಲ, ಬಾಳು ಮಾತ್ರ. ಹಂಗೆ ಅದರಲ್ಲಿ ಹೇಳಿದ್ವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಹೆಜ್ಜೆ ಎಲ್ರೂ ಅಷ್ಟೇ, ಒಬ್ರಿಂದ ಒಬ್ರು ಹೋಗೋದಷ್ಟೇ, ಒಬ್ರಿಂದ ಒಬ್ರು ಬರ್ತೀವಿ ನಾವು ಅಷ್ಟೇ ಇದ್ದಾವೆ. ಯಾರು ಎಲ್ಲಿ ಹೋಗೋದಿಲ್ಲ. ಲೆಕ್ಕಾಚಾರ ಇಡೋದು ಯಾರು? ಎಲ್ಲ ನಾನು ಹಿಡಿದಲ್ಲೇ ಇದೆ, ಎಲ್ರಿಗೂ ವ್ಯವಸ್ಥೆ ಮಾಡಿದೀನಿ, ಎಲ್ರು ಓದಿಸಿದೀವಿ, ಎಲ್ರು ಇದೆ, ಎಲ್ಲ ಓಡಿವೆ, ಎಲ್ರಿಗೂ ಸಮಪಾಲು. ನಾನು ಹೇಳ್ದೆ, ಅವ್ರೇನ್ ತಿಂದು ನಾನು ಕುತೂಹಲಕ್ಕೆ ಕೇಳಿದ್ದಷ್ಟೇ ನಾನು ಈ ಕ್ವೆಶ್ಚನ್. ವೀಕ್ಷಕರು ಯೋಚನೆ ಮಾಡ್ತಾ ಇರ್ತಾರೆ, ಇಷ್ಟು ಜನ 20-25 ಜನ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲರದ್ದು ಅವ್ರವ್ರದೇ ಸಂಸಾರ, ಅವ್ರವ್ರದೇ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ, ಒಟ್ಟಿಗೆ ದುಡಿತಾ ಇರುವಾಗ ಹೆಂಗೆ ಅವರು? ಎಲ್ರಿಗೂ ಮನೆ ಇದೆ, ಎಲ್ರಿಗೂ ಸಮಾನವಾಗಿ ಎಲ್ಲ ಗಾಡಿಗಳಿದೆ, ಎಲ್ರಿಗೂ ಸಮಾನ ಹಂಚಿಕೆ ಮಾಡಿಬಿಟ್ಟಿದ್ವಿ ಮೇಡಮ್, ಅದ್ರಲ್ಲಿ ಯಾರು ಇಲ್ಲ. ಸರಿ, ವಿಶ್ ಮಾಡ್ಬಿಡಿ ಹಂಗಾದ್ರೆ ನಿಮ್ಮ ಅಣ್ಣ ಅವರಿಗೆ. ಚೆನ್ನಾಗಿರ್ಬೇಕು ಮೇಡಮ್. ರಾಧಾಕೃಷ್ಣ ಸರ್, ಇದು ರಾಧಾಕೃಷ್ಣ CR ಅಂತ ಹೇಳಿದ್ರೆ ಏನು ಸರ್? ಸೀಮನಪಲ್ಲಿ ನಮ್ಮ ಅಪ್ಪಂದು ಸೀಮನಹಳ್ಳಿ ಕಾಲ್ರ ಬಂದಿತ್ತಂತೆ, ಅವ್ರ ದೊಡ್ಡವರೆಲ್ಲ ಹೋಗ್ಬಿಟ್ಟಿದ್ದಾರೆ, ಇವ್ರಿಬ್ರು ಉಳ್ಕೊಂಡ್ರಂತೆ. ಅವ್ರ ಮಾವಂದ್ರ ಕರ್ಕೊಂಡು ಬಂದು ನಮ್ಮೂರ್ ಕರ್ಕೊಂಡು ಬಂದಿರೋದು. ಅಂದ್ರೆ ಸೀಮನಪಲ್ಲಿ ಆರದ ರಾಮಪ್ಪ ಅಂತ. ಏನು ಕುತೂಹಲಕರವಾದಂಥ ಕಥೆಗಳೇ ಇದೇವೆ ನಿಮ್ಮ ಸುತ್ತಮುತ್ತ ಎಲ್ಲ. ಆಮೇಲೆ ನೀವು ಕೋಲಾರ ಭಾಗದವರು, ಚಿಂತಾಮಣಿಲಿ ಇರ್ತೀರಿ, ನಿಮಗೆ ನಾರಾಯಣ ರೆಡ್ಡಿ ಅವ್ರದ್ದು ಪರಿಚಯ ಆಗಿತ್ತಾ? ನಾಡೋಜ ನಾರಾಯಣ ರೆಡ್ಡಿ ಅವ್ರದ್ದು ಸರ್ ನಮ್ಮ ಪ್ರಗತಿಪರ ಕೃಷಿಕರು ಸರ್. ಅವರ KVKಯಲ್ಲಿ ನಾವು ಮೀಟ್ ಆಗಿದ್ದು ಸರ್ 2 ಸಲ. ಹೌದಲ್ಲ, ಅಂತ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಅವ್ರನ್ನ ಭೇಟಿ ಆಗಿದ್ದು, ಸಂಪರ್ಕ ಬಂದಿತ್ತು. ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರಿ ನೀವು? ನಿಮ್ದು ತೆಲುಗು ಭಾಷೆ. ಮತ್ತೆ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಯಾವ ಮಾಧ್ಯಮದಲ್ಲಿ ಶಿಕ್ಷಣ ಕಲಿಸಿ? ಸರ್ ಇವಾಗ ಎಲ್ಲ ಇಂಗ್ಲಿಷು. ನನ್ನ ಮೊಮ್ಮಗಳು ICS ಸಿಲೆಬಸ್ ಓದ್ತಾ ಇದ್ದಾಳೆ, ಕನ್ನಡದಲ್ಲಿ 100 ತೆಗಿತಾರೆ. ಆಯಮ್ಮನ ಆಗ್ಲೇ ಇವಾಗ ಸಂಗೀತಕ್ಕೆ ಇವಾಗ ಎಕ್ಸಾಮ್ ಬರೀತಾಳೆ, 8ನೇ ಕ್ಲಾಸು, ರಾಜ್ಯ ಮಟ್ಟದ ಎಕ್ಸಾಮ್ ಬರೀತಾಳೆ. ಆಯಮ್ಮ ಬರವಣಿಗೆ ಕೂಡ ಇದೆ, ಇವತ್ತು ಬಂದಿಲ್ಲ ಕಾರಣಾಂತರಗಳಿಂದ. ಇರ್ಲಿ, ಅಲ್ಲ ಕನ್ನಡ ಒಂದು ವಿಷಯ ತಗೊಂಡು ಓದಿದಾರ ಎಲ್ರು ಮೊಮ್ಮಕ್ಕಳು? ಎಲ್ಲಿದ್ದೀರಾ ಮೊಮ್ಮಕ್ಕಳೆಲ್ಲ? ಕೈ ಎತ್ತಿ ನೋಡೋಣ. ಯಾರು ಮಾತಾಡ್ತೀರಾ? ಒಬ್ರು ಯಾರಾದ್ರೂ ಬನ್ನಿ ಮಾತಾಡಿ. ಏನಪ್ಪ ಹೆಸರೇನಪ್ಪ ನಿಂದು? ಕುಶಲ್ ಅಂತ. ಕುಶಲ್ ಅಂತ ನಿನ್ನ ಹೆಸರು. ಯಾವ ಕ್ಲಾಸಲ್ಲಿ ಓದ್ತೀಯಾ? 8th ಸ್ಟ್ಯಾಂಡರ್ಡ್ ಸರ್. ಮನೇಲಿ ಯಾವ ಭಾಷೆ ಮಾತಾಡ್ತೀರಾ? ತೆಲುಗು ಸರ್. ಏನು ಮಾಡಿದ್ದಾರೆ ತಾತ? ಯಾಕೆ ನಾವಿಲ್ಲಿ ಕರ್ಕೊಂಡು ಬಂದು ಕೂರಿಸಿದೀವಿ ಅವ್ರನ್ನ? ನಮ್ಮ ತಾತ ಅವರು ಎಲ್ಲ ಚೆನ್ನಾಗಿ ನಮಗೆಲ್ಲ ಸೌಕರ್ಯ ಮಾಡವ್ರೆ.
ನಿಮಗೆ ಸೌಕರ್ಯ ಮಾಡಿದ್ದಾರೆ, ನಮಗೇನು ಮಾಡಿದ್ರು? ವ್ಯವಸಾಯ ಮಾಡೋರು ಸರ್. ವ್ಯವಸಾಯ ಮಾಡಿದ್ದಾರೆ. ನೀನು ಮಾಡ್ತೀಯ ವ್ಯವಸಾಯನ? ಸರ್ ವಿಶ್ ಮಾಡ್ಬಿಡು ತಾತಗೊಂದು ಸಾರಿ. ಏನೇನ್ ಕೆಲಸ ಮಾಡ್ತಾನೆ ಕೇಳೋಣ ಸರ್. ಏನೇನ್ ಹೌದು, ಕೆಲಸ ಮಾಡ್ತೀನಿ ನಿಜವಾಗ್ಲೂ. ನೀನು? ನಾವು ಕುರಿ ಮೇಯಿಸ್ತೀನಿ ಸರ್. ಕುರಿ ಮೇಯಿಸ್ತೀಯಾ? ಹೌದು ಸರ್, ನಿಜ ಮೇಯಿಸ್ತಾನೆ. ಸಂತೋಷ. ಕೆಲಸ ಭಾನುವಾರ ಮಾಡಿ. ಶನಿವಾರ ಅವನು ಅವ್ರ ತಾತನ ಜೊತೆಯಲ್ಲಿ ಕುರಿಗೆ ಹೋಗ್ತಾನೆ. ಎಷ್ಟಿದೆ ಕುರಿಗಳ ಸಂಖ್ಯೆ ಅಂದಾಜು? ಸುಮ್ಮನೆ 200 ಸರ್. 200. ಸರಿಯಾಗಿನೇ ಹೇಳ್ಬಿಟ್ಟಿಲ್ಲ ನಂಬರ್ ಕೂಡ. ಗುಡ್ ಬಾಯ್, ಗುಡ್ ಬಾಯ್. ಕೃಷಿ ಮಾಡ್ತೀಯಾ ಹಂಗಿದ್ರೆ ನೀನು? ಮುಂದುವರ್ಸ್ಕೊಂಡು ಹೋಗ್ತೀಯಾ ತಾತನ ಕೃಷಿನ? ಎಸ್ ಸರ್. ಆಲ್ ದಿ ಬೆಸ್ಟ್. ವೆರಿ ಗುಡ್. ಗುಡ್ ಬಾಯ್, ಗುಡ್ ಬಾಯ್. ಥ್ಯಾಂಕ್ ಯು ಕುಶಲ್. ನೀವು ಸಂಪೂರ್ಣವಾಗಿ ಕುಟುಂಬನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ ರಾಧಾಕೃಷ್ಣ ಅವರೇ. ಇನ್ನೂ ತುಂಬ ಜನ ರೈತರು ಒಂದಷ್ಟು ಕೊರತೆಗಳನ್ನ ಅನುಭವಿಸ್ತಾ ಇದ್ದಾರೆ. ಒಂದು, ಅವರಿಗೆ ಮನಸ್ಸಿನಲ್ಲಿ ಅವರ ಮೇಲೇ ಆತ್ಮವಿಶ್ವಾಸ ಕಡಿಮೆ ಆಗಿರುವಂಥದ್ದು, ಜೊತೆಗೆ ಸಮಾಜ ಏನು ಹೇಳುತ್ತೆ ಏನು ಮಾಡುತ್ತೆ ಅನ್ನೋ ಒಂದು ಆ ಹಿಂಜರಿಕೆ ಇರುವಂಥದ್ದು ಒಂದು. ಇನ್ನೊಂದು, ಅವರ ಒಂದು ತಾಂತ್ರಿಕತೆ ಆಗಿರ್ಬೋದು, ವೈಜ್ಞಾನಿಕತೆ ಆಗಿರ್ಬೋದು, ಇನ್ನೂ ಬೆಳವಣಿಗೆ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಎಷ್ಟೋ ಜನ. ಅಂಥ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಮೇಡಮ್, ನಾನು ಒಂದೇ ಸಂದೇಶ, ದೊಡ್ಡ ರೈತರಲ್ಲಿ ಸಣ್ಣ ರೈತರಲ್ಲಿ ಯಾರೇ ಇರಲಿ, ಯಾರು ಸಮಗ್ರ ಕೃಷಿ ಮಾಡ್ತಾರೋ ಅವರು ಸಮೃದ್ಧಿ ಜೀವನ ಮಾಡಬಹುದು ಅನ್ನೋದನ್ನು ನನ್ನ ಅನುಭವದ ಮಾತನ್ನು ನಾನು ಹೇಳ್ತಾ ಇದ್ದೀನಿ. 100ಕ್ಕೆ 100 ಸರಿಯಾಗಿ ಹೇಳಿದ್ರಿ ಸರ್ ನೀವು. ಅದ್ರ ಇಷ್ಟೇ, ಅವನ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಇರಲೇಬೇಕು ಅವಂದು, ಅದು ದಿನನಿತ್ಯ ಆದಾಯ. ಮತ್ತು ಅವನ ಮನೆಯಲ್ಲಿ ಅವನು ಪುಷ್ಟಿದಾಯಕವಾಗಿ ಇರಬೇಕಾದ್ರೆ ಅದರಿಂದ ಬರುವಂಥ ಹಾಲು, ಅದರಿಂದ ಬರುವಂಥ ತುಪ್ಪ, ಅದರಿಂದ ಬರುವಂಥ ಮೊಸರು, ಅದರಿಂದ ಬರುವಂಥ ಮಜ್ಜಿಗೆ ಅವನು ಕುಡಿಬೇಕು. ಅದರಿಂದ ಹಾಲುಗಳು ಏನಾಗುತ್ತೆ, ಹಸು ಬರ್ತಾ ಅವನು ಪೂರ ದಷ್ಟಪುಷ್ಟವಾಗಿರ್ತದೆ. ಮೊದಲು ಆ ಕೆಲಸ ಮಾಡಬೇಕು. ಬೆಳಗ್ಗೆ ಅವ್ನಿಗೆ ಜವಾಬ್ದಾರಿ ಇರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿ ಹೋಗಬೇಕು ಅನ್ನೋದ್ರೆ, ಟೀ ಅಂಗಡಿಗೆ ಹೋಗ್ಬೇಕಾ, ಇಲ್ಲಿ ಇನ್ನೊಂದು ಕಡೆ ಹೋಗ್ಬೇಕಾ, ಇಲ್ಲೊಂದು ಕಡೆ ಹೋಗ್ಬೇಕಾ ಅನಿಸ್ತಾ ಇದೆ. ಮನೆಯಲ್ಲಿ ಜಾನುವಾರು ಇದ್ರೆ ಬೆಳಗ್ಗೆ ಅದ್ರ ಕಡೆ ಗಮನ ಹೋಗ್ತದೆ. ಆಮೇಲೆ ಮಕ್ಕಳು ಕೂಡ ಅದ್ರ ಬಗ್ಗೆ ತಂದೆ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ, ಹಸುನ್ ಕಟ್ಟಕ್ಕೆ ಹೋಗಿದ್ದಾನೆ, ಎದ್ದು ಬಿಚ್ಚಕ್ಕೆ ಹೋಗಿದ್ದಾನೆ ಅಂತ ಅದೇ ಕರಿತದೆ, ಅಂಬಾ ಅಂತ ಕರೆದು ಬಿಡ್ತದೆ ಅಲ್ವಾ? ಅವಾಗ ಹೋಗ್ಲೇಬೇಕಾಗ್ತದೆ. ಅದ್ರ ಎರಡು ಮಾತಿಲ್ಲ. ಅದಾಯ್ತು. ಮತ್ತೆ ಕುರಿ ಮೇಕೆ ಇದೆ, ಜವಾಬ್ದಾರಿ ಬರುತ್ತೆ. ಕುರಿಗೆ ಮೇವು ಹಾಕ್ಲೇಬೇಕು, ಸಂಗ್ರಹಣೆ ಮಾಡಲೇಬೇಕು. ಅವಾಗ ಏನಕ್ಕೆ ಜವಾಬ್ದಾರಿ ಬರ್ತದೆ. ಮೇಕೆ ಮೇಯಿಸ್ಬೇಕು, ಸುಮ್ಮನೆ ಬೇಕಾಗಿಲ್ಲ. 100 ಗಿಡ ಬೆಳೆಸಿದ್ದಾರೆ ನಮ್ಮವರು. ಹೆಬ್ಬೇವಿನ ಗಿಡ ಬೆಳೆಸಿದ್ದಾರೆ, ಗ್ಲಿಸಿಡಿಯಾ ಬೆಳೆಸಿದ್ದಾರೆ, ಸಬಾಬುಲ್ ಬೆಳೆಸಿದ್ದಾರೆ, ನಾನಾ ಗಿಡಗಳು ಬೆಳೆಸಿದ್ದಾರೆ. ಯಾವುದಕ್ಕೋಸ್ಕರ? ಮೇಕೆಗೋಸ್ಕರ. ನಿಮ್ಗೆ ಆದಾಯನೂ ಬಂತು, ಜವಾಬ್ದಾರಿನೂ ಬಂತು. ಅದು ATM ಇದ್ದಂಗೆ. ಇವತ್ತು ನಮಗೆ 10 ಕುರಿ ಮಾರಿದ್ದೀವಿ ಸರ್. ಇದು ಬೆಳಗ್ಗೆ ಬಂದು ನಾನು ಕೈ ಹಿಡ್ಕೊಳ್ತಾರೆ ಒಂದು ಕುರಿ ಟಗರು ಬೇಕು ಅಂತ. ಇಲ್ಲ, ಅಲ್ಲಿ ಅದನ್ನು ಮಾಡಬೇಕು. ಅದು ATM ಇದ್ದಂಗೆ. ಅದು ನಿಮ್ಗೆ ಯಾವಾಗ ಬೇಕು ಅಂದ್ರೆ ಇವತ್ತು ನಿಮ್ಮ ಮನೆ ಹತ್ರ ಬರ್ತಾರೆ, ಒಂದು ಟಗರಿದೆ ಸರ್ 10 ಜನ ಬರ್ತಾರೆ ನಮ್ಮ ಹತ್ರ. ಅದು ಬಂತು. ಮತ್ತು ಬರೀ ನಾನು ಏಕಬೆಳೆ ಪದ್ಧತಿಯಲ್ಲಿ ಬೆಳೆದ್ಬಿಟ್ಟು ಒಂದಿನ ದುಡ್ಡು ಮಾಡ್ತಾರೆ, ನಾಳೆ ದಿವಸ ಲಾಟ್ರಿ ಇದ್ದಂಗೆ ಸರ್. ಅದು ಟಿಕೆಟ್ ಯಾವುದು ಲಾಟ್ರಿ ಹೊಡಿಬೋದು. ಮತ್ತು ಹೊಡಿತಾ ಯಾವಾಗಲೂ ಮಾಡ್ತಾ ಇದ್ದಾಗ ಏಕಬೆಳೆ ಪದ್ಧತಿ ನಾವು ಇದಾಗ್ತೀವಿ. ನಾನು ಹೇಳೋದಿಷ್ಟೇ, ಸಮಗ್ರ ಕೃಷಿ ಸಮೃದ್ಧಿ ಜೀವನ. ಅದರಲ್ಲಿ ಅವನಿಗೆ ಸೋಲು ಅನ್ನೋದಿಲ್ಲವೇ ಇಲ್ಲ. ನೀವು ಹೇಳ್ದಂಗೆ ನಿರಂತರವಾಗಿ ಇಡೀ ರೈತ ಕುಟುಂಬ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತದೆ. ಇಡೀ ವರ್ಷ ಕಾಲ ನಿರಂತರವಾಗಿ ಆದಾಯ ಕೂಡ ಬರ್ತದೆ. ಸಾಕಲ್ಲ, ಇನ್ನೇನು ಬೇಕು ರೈತ ಕುಟುಂಬಕ್ಕೆ? ಹೌದು, ಸಾಲ ಇಲ್ಲ. ಹೌದು ಹೌದು, ಕೋಟ್ಯಾಂತರ ರೂಪಾಯಿ ಆಸ್ತಿ ಇವತ್ತು ನಮ್ದು. ನಾವೇನು ಕಮ್ಮಿ ಇಲ್ಲ. ನನ್ನ ಮರ ಗಿಡ ಬೆಳೆ ಕೆಟ್ಟಾಗೋದಿಲ್ಲ. ಸಾವಿರಾರು ಮರಗಳಿದೆ. ನಿಮ್ಮ ತೆಂಗಿಂದ ಹಿಡಿದು, ನಿಮ್ಮ ಮಾವಿಂದ ಹಿಡಿದು, ನಿಮ್ಮ ಹುಣಸೆಯಿಂದ ಹಿಡಿದು, ನಿಮ್ಮ ಜಮೀನಲ್ಲಿ ಸಾವಿರಾರು ಗಿಡ ಇದೆ. ಅದಕ್ಕೆ ಬೆಳೆ ಕೆಟ್ಟಿಲ್ಲ ನಾನು. ಮಾಗಣಿ ಇದೆ, ಸಿಲ್ವರ್ಕ್ ಇದೆ, ಅದಕ್ಕೆಲ್ಲ ಬೆಳೆ ಕಟ್ಟಿಲ್ಲ. ನಾನು ಜಮೀನಿಗೆ ಬೆಳೆ ಇದೆ ಇವತ್ತು ನಾವು ಕೊಟ್ಟೆ. ಆದರೂ ಸಹ ನಾವು ಕಾಯಕವೇ ಕೈಲಾಸ, ಕ್ರಿಸ್ತೋ ನಾಸ್ತಿ ದುರ್ಭಿಕ್ಷಂ. ನಾವು 4 ಜನಕ್ಕೆ ನಾವು ಊಟ ಆಗ್ತಾಯಿದ್ವಿ, ನಾವು ತಿಂತಾ ಇದ್ವಿ. ಅವ್ರು ಕೂಡ ನಾವು ಕೃಷಿ ಕಾರ್ಮಿಕ ಕರೆಯೋದಿಲ್ಲ ಸರ್. ಇವಾಗ ನಮಗೂ ಅವ್ರ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ. ಕೃಷಿ ಕಾರ್ಮಿಕ ಅಲ್ಲ ಅವನು ನಮ್ಮ ಸಂಬಂಧಿ. ಗಂಡ ಹೆಂಡತಿ ಹೆಂಗಿದ್ವು ಹಂಗಿದ್ರೆ ಇವತ್ತು ನೀವು ಕೃಷಿ ನಡೆಯೋದು. ಇಲ್ಲ ಅವ್ನು ಕೂಲಿ ಅವನು ಲೇಬರು ಅದೇನು ಮಾತಾಡ್ತಾರಲ್ಲ, ಇಲ್ಲ. ಇನ್ನು ಅದನ್ನು ತೆಗೆದಾಕ್ಬೇಕು ನಮ್ಮ ತಲೆಯಿಂದ. ಅವ್ನು ನಮ್ಮವ, ಇವನಮ್ಮವ ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಸರ್, ಇವಾಗ ವೆಸ್ಟ್ ಬೆಂಗಾಲ್ 40 ಜನ ಇದ್ದಾರೆ, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಅವ್ರು ನಮ್ಮ ಮನೆಯವರು ಇದ್ದಂಗೆ ನಮ್ಮ ಮೇಲೆ ಪ್ರೀತಿ ಆಸ್ತಿ ಎಷ್ಟೊಂದು ಪ್ರೀತಿ ವಿಶ್ವಾಸ ಇದ್ದಾರೆ ಅಂತ ಹೇಳಿದ್ರೆ ನಾವು ಹೋಗೋದ್ರೆ ಹೋಗೋದಿಲ್ಲ ಮೇಡಮ್. ಹೋಗಿ ಬರ್ತಾರೆ ಅವ್ರು. ಮತ್ತೆ ಹಂಗಿರೋ ಅಂಥ ಸಂಬಂಧ ಬೆಳೆಸ್ಕೊಂಡಿದ್ವಿ. ಕೃಷಿಕಾರ ಕೊರತೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾವು ಸಂಬಂಧ ಹೆಂಗಿರಬೇಕು, ಅವ್ನು ಬರ್ತಾನೆ ನಾವು ಮಾಡ್ತೀನಿ ಅಂತ ಹೇಳಿದ್ರೆ ನಡೆಯೋದಿಲ್ಲವಲ್ಲ. ಸಮಾನತೆ ಇರಬೇಕು. ಈಗ ತಮ್ಮ ವಿಟಿ ನೋಡಿದಾಗ ಗೊತ್ತಾಯಿತು, ತಾವು ರೂಫ್ ಟಾಪ್ ಅಂದರೆ ಮೇಲ್ಛಾವಣಿ ಮೇಲೆ ಸೋಲಾರ್ ಅಳವಡಿಸ್ಕೊಂಡಿದ್ರಿ ಅಂತ ಹೇಳಿದ್ರೆ ಸೌರಶಕ್ತಿ ಅಂದರೆ ಅಸಾಂಪ್ರದಾಯಿಕ ಇಂಧನ ಮೂಲ. ಹೌದು ಸರ್. ಅಂದರೆ ಆ ಜಾಗನ ನೀವು ಪರಿಣಾಮಕಾರಿಯಾಗಿ ಬಳಕೆ ಮಾಡ್ಕೊಂಡಿದ್ರಿ. ಇಲ್ಲಾಂದ್ರೆ ಆ ಜಾಗ
ಅದೇ ರೀತಿ ಇರ್ತಾ ಇತ್ತು, ಹೌದು ಸರ್, ವೇಸ್ಟ್ ಆಗ್ತಾ ಇತ್ತು. ಹೌದು. ಆ ಜಾಗದಲ್ಲಿ ಸೋಲಾರ್ ನೀವು ಪ್ಯಾನಲ್ಸ್ ಹಾಕಿದ್ರಿ, ಹೌದು ಸರ್. ಇದರಿಂದ ಎಷ್ಟು ವಿದ್ಯುತ್ ಬರುತ್ತೆ, ಆ ವಿದ್ಯುತ್ ಏನು ಮಾಡ್ತೀರಿ ನೀವು, ಅದನ್ನು ಎಲ್ಲೆಲ್ಲಿ ಬಳಕೆ ಮಾಡಲಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ, ಯಾಕಂದ್ರೆ ಅದು ಭಾಳ ಕುತೂಹಲವಾದ ವಿಷಯ. ಸರ್, ಇದು ಮೇಲ್ಛಾವಣಿ ಮೇಲೆ ಸೌರವಿದ್ಯುತ್ ಘಟಕ ಅಂತ, ಅದು ಬಹು ಉಪಯೋಗಿ. ಬರೀ ಸೋಲಾರ್ಗೆ ಅಲ್ಲ, ಅದು ಕೆಳಗಡೆ ಕೋಳಿ ಇದೆ, ಅದ್ರ ಮೇಲೆ ಬಂದಿರೋದು ಈ ಸೌರವಿದ್ಯುತ್ ಘಟಕ. ಅದು 75,000 ಸ್ಕ್ವೇರ್ ಫೀಟ್ ಇದೆ ಕೋಳಿ ಫಾರಂ ಮೇಲೆ. 75 ಸ್ಕ್ವೇರ್ ಫೀಟ್ ಮೇಲೂ ಸೋಲಾರ್ ಬಂದಿದೆ. ಅದು ನಮಗೂ ಸರ್ಕಾರಕ್ಕೂ ಬೆಸ್ಕಾಮ್ಗೂ ಇನ್ವೆಸ್ಟ್ಗೂ ಟ್ರೈಪಾರ್ಟ್ ಅಗ್ರಿಮೆಂಟ್ ಆಗಿದೆ. ಆ ಟ್ರೈಪಾರ್ಟ್ ಅಗ್ರಿಮೆಂಟಲ್ಲಿ 25 ವರ್ಷ ಆಗಿದೆ. ದಿನಕ್ಕೆ 4,500 5,000 ಯೂನಿಟ್ ಕರೆಂಟ್ ಬರ್ತದೆ. ದಿನ ಗ್ರಿಡ್ಗೆ ಹೋಗ್ತದೆ. ನಮ್ಮ ಕರೆಂಟ್ ಉಚಿತವಾಗಿ ನಡೀತಾ ಇದೆ. ನಮ್ಗೆ ಅದು ಮೇಲ್ಛಾವಣಿ ಅಂದರೆ ಅದು ಅಗ್ರಿಮೆಂಟ್ ಆಗೋದಿಲ್ಲ, ಪಾಣಿ ಹೆಸರು ಕೊಡಬೇಕಾದ್ರೆ. ಪಾಣಿ ಕೊಟ್ಟಿರೋದನ್ನ ನಮ್ಗೆ 12,000 ರೂಪಾಯಿ ಬಾಡಿಗೆ ಕೊಡ್ತಾರೆ. ನಮಗೆ ಇಷ್ಟು ಪರ್ಸೆಂಟೇಜು ಅಂತ ನಮಗೆ ದುಡ್ಡು ಕೊಡ್ತಾರೆ ಅವರು. ತಿಂಗಳಿಗೂ ಕರೆಕ್ಟಾಗಿ ಬಂದು ನಮ್ಗೆ RTGS ಅವ್ರದ್ದು ಹೋಗುತ್ತೆ, ನಮಗೆ ಬರ್ತದೆ. ಅಷ್ಟು ಉಪಯೋಗ ಆಗಿದೆ. ಅಲ್ಲಿಗೆ ರೈತನಿಗೆ ಮಾನವಾಗಲು ಕೂಡ ಬಹುರಾಷ್ಟ್ರ ಕಂಪನಿಗಳನ್ನು ಇದನ್ನು ಹೇಳ್ತಿರಲ್ಲ, NMC ಅಂತ ಹೇಳ್ತಾರೆ, ಬಹುರಾಷ್ಟ್ರೀಯ ಕೂಡ ನಮ್ಮ ಹತ್ರ ಬಂದುಬಿಟ್ಟಿದೆ. ಅದರಿಂದ ಕೃಷಿಗೆ ಭವಿಷ್ಯ ಇದೆ. ತಾಳಿದವನು ಬಾಳಿದವನು ಅಂತ ಅವ್ರ ಜಮೀನನ್ನು ಮುಳಿಸ್ಕೊಂಡ್ರೆ ಅವನೇ ಅಧಿಪತಿ. ಹೇಳ್ದಲ್ಲ ನಮ್ಮ ಕುವೆಂಪು ಹೇಳ್ದಂಗೆ, ರಾಜ ಅಂತ. ನಾವೇ ರಾಜರಾಗ್ತೀವಿ. ನಮ್ಗೆ ಅಂದ್ರೆ ತಾಳ್ಮೆ ಬೇಕು, ಸಹನೆ ಬೇಕು, ಕಾಯಬೇಕು. ಈ ದೇಶದಲ್ಲಿ ಎಲ್ರಿಗೂ ಒಳ್ಳೆ ಕಾಲ ಬಂದಿದೆ, ನನಗೂ ಬರುತ್ತೆ ಅಂತ ನಿರೀಕ್ಷೆ ಬಹು ನಿರೀಕ್ಷೆ ನನಗೆ ಗಂಟಾಗೋಸ್ಕರ ಹೇಳ್ತೀನಿ. ನಮ್ಗೆ ಒಳ್ಳೆ ಕಾಲ ಬರ್ತದೆ, ನೋಡ್ತೀವಿ. ನಾವು ಕೂಡ 73 ವರ್ಷ ನಾನು ನೋಡ್ತೀನಿ, ನನಗೆ ಬಂದ್ಬಿಟ್ಟಿದೆ ಆಗಲೇ. ಭೂಮಿ ಇದ್ದವನೇ ರಾಜ ಮಹಾರಾಜ. ಎರೆಹುಳು ತೊಟ್ಟಿಯನ್ನು ನೋಡಿದೆ, ಬಹಳ ಚೆನ್ನಾಗಿ ನೀವೆಲ್ಲ ಮಾಡಿದಿರಿ. ಅದರಲ್ಲಿ ಒಂದು ಸರ್ಕಾರದ ಒಂದು ಬೋರ್ಡ್ ಅನ್ನು ಕೂಡ ನೋಡಿದೆ ನಾನು. ಯಾವ ಯೋಜನೆಯಲ್ಲಿ ಮಾಡಿರೋದು ಅದು ಸರ್? ಇದು ನರೇಗಾ. ನರೇಗಾ ಅಂತ ಹೇಳಿದ್ರೆ ಮೇಡಮ್ ಅವರೇ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಅಂತ. ಅದು ಬರೀ ಯೋಜನೆ ಅಲ್ಲ, ಅದು ಕಾಯ್ದೆ ಅಂತ. ಇದಕ್ಕೆ ಆ ಜಾಬ್ ಕಾರ್ಡ್ ಅಂತ ಕೊಡ್ತಾರೆ. ಊರಲ್ಲಿ ಇರತಕ್ಕಂಥ ಬಡವರು, ಬಗ್ಗರು, ಕೂಲಿಕಾರಿಗೆ ಜಾಬ್ ಕಾರ್ಡ್ ಅಂತ ಕೊಡ್ತಾರೆ. ಒಂದ್ಸರಿ ಆ ಜಾಬ್ ಕಾರ್ಡ್ ಕೊಟ್ಟರೆ 1 ವರ್ಷದಲ್ಲಿ 100 ಮಾನವ ದಿನಗಳ ಕೆಲಸವನ್ನು ಅವ್ರಿಗೆ ಕೊಡಲೇಬೇಕಂತ ಇದೆ. ಕೊಟ್ಟೇ ಕೊಡ್ತಾರೆ. ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಬೇಕಾದಂಥ ಮೂಲ ಸೌಕರ್ಯಗಳ ಕಾಮಗಾರಿಗಳ ನಿರ್ಮಾಣವನ್ನು ಮಾಡ್ತಾರೆ. ಸೊ ಇದು ಕೂಡ ಒಂದು ಮಾಹಿತಿ ನಮ್ಮ ವೀಕ್ಷಕರಿಗೆ ಹೋಗ್ಬೇಕನ್ನೋಂಥದ್ದು ಒಂದು ಭಾವನೆ. ಇಂಥದ್ದು ನರೇಗಾ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅಲ್ವಾ? ಅದರಲ್ಲಿ ನೀವು ಮಾಡಿಸ್ಕೊಂಡಿದ್ರಿ. ಕೃಷಿ ಹೊಂಡ ಕೂಡ ಮಾಡ್ಕೊಂಡಿದ್ರಿ. ಹೌದು ಸರ್, ಕೃಷಿ ಹೊಂಡ ಮೊದಲು ನಿರ್ಮಾಣ ಮಾಡಿದ್ದೀವಿ. ಮರಗಿಡಗಳು ಹಾಕ್ಸ್ಕೊಂಡು ನಾವು ಎಲ್ಲ ಉಪಯೋಗಿಸ್ತೀವಿ. ಅದರಲ್ಲೆಲ್ಲ ನೀರು ಬಂದು ಸಂಗ್ರಹ ಆಗಿದೆಯಾ ಸರ್? ಹೌದು, ನಾನು ಅದ್ರಲ್ಲಿ ಮೀನು ಕೂಡ ಬಿಟ್ಟಿದ್ದೀನಿ. ಮೀನು ಸಾಗಾಣಿಕೆ ಕೂಡ ಕೃಷಿ ಮಾಡಿದ್ರೆ ಅದರಲ್ಲಿ. ಮೇಡಮ್, ಇದು ಸೋಲಾರ್ ಎಲ್ಲ ಬಿದ್ದಿಲ್ಲ ಸರ್. 70 ಸ್ಕ್ವೇರ್ ಫೀಟ್ ನೀರೆಲ್ಲ ಒಂದು ಕೃಷಿ ಹೊಂಡ ದೊಡ್ಡ ಬಾವಿ ಮಾಡಿಬಿಟ್ಟಿದ್ದೀವಿ. ಅದರಲ್ಲಿ ಏನಿಲ್ಲ ಮೇಡಮ್, ಕೇಳೋದು ಮಾತ್ರ ಈಗ ನಮ್ಮ ಕೆಲಸ. ನಾವು ಹೇಳಬೇಕಾಗಿರೋದು, ತಜ್ಞರಾಗಿ ನಾವು ಹೇಳಬೇಕಾಗಿರೋದು ಏನೂ ಇಲ್ಲ. ನೀವು ಹೇಳೋದನ್ನ ಕೇಳ್ತಾ ಕೂತ್ಕೊಂಡಿದ್ದೀವಿ ಅಷ್ಟೇ ನಾವು. ಮತ್ತೆ ಹಾಲು ಉತ್ಪಾದಕರ ಸಂಘ ಮಾಡಿದ್ರೆ ಅದು ಹೆಂಗೆ ನಡೆದಿದೆ ಸರ್? ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ. ನೀವೇ ಸ್ಥಾಪಕ ಅಧ್ಯಕ್ಷರು? ಸಂಸ್ಥಾಪಕ ಅಧ್ಯಕ್ಷ ನಾನು. ಸರಿ, ಅದು ತುಂಬಾ ಚೆನ್ನಾಗಿದೆ. ಚಿಂತಾಳ ಪಕ್ಕದಲ್ಲಿದ್ರು ಊರಲ್ಲಿ ಒಂದು 150 ಲೀಟರ್ ಸೇಲ್ ಆಗ್ತದೆ. ಊರು ಹತ್ರ ಇದೆ, ಸ್ವಲ್ಪ ಈ ಟೌನ್ ನಲ್ಲಿ ಎಕ್ಸ್ಟೆನ್ಷನ್ ಇದ್ದಂಗಿದೆ. ಎಲ್ರಿಗೂ ಹಾಲು ಅದರಿಂದಾನೇ ಸರಬರಾಜು ಆಗ್ತದೆ. ಪ್ರತಿದಿನ ನಿಮ್ಮ ಮನೆಯಿಂದ ಎಷ್ಟು ಲೀಟರ್ ಹಾಲು ಹೋಗುತ್ತೆ? ಸರ್, ದಿನ 120 ಲೀಟರ್ ಹೋಗ್ತದೆ. 120 ಲೀಟರ್. ಸಂಘಕ್ಕೆ ಸದಸ್ಯರು ಎಷ್ಟು ಇದ್ದಾರೆ ಸರ್? ಇಡೀ 4 ಜನ ಹೋಗ್ಬಿಡ್ತೀವಿ. ಅಲ್ಲಿ 25 ಹಸು ಒಂದೇ ಸಡ್ ಇದೆ, ಎಲ್ಲ ಇದೆ. ಕಾಲಕರಿ ಯಂತ್ರ ಇದೆ, ಇದು ಹುಲ್ ಕಟ್ ಮಾಡುವಂಥದ್ದು ಕೃಷಿ ಯಂತ್ರ ಇದೆ, ಚಾಪ್ ಕಟ್ರ್ ಇದೆ, ಎಲ್ಲ ಮಿಷನರಿ ಎಲ್ಲ ಇದೆ. ಎಲ್ಲ ಹುಡುಗರಿದ್ದಾರೆ, ಯಂಗ್ಸ್ಟರ್ಸು. ಹೇಳಿದ್ನಲ್ಲ ಬಿಸಿ, ಅವನು ಏನು ಬೇಕಾದೆಲ್ಲ ಅವನೇ ಪ್ಲಂಬಿಂಗ್ ಮಾಡ್ತಾನೆ, ಅವನೇ ಡಿಪ್ ಇರಿಗೇಷನ್ ಮಾಡ್ತಾನೆ. ಕೆಲಸಕ್ಕೆ ಒಂದೊಂದು ಡಿಗ್ರಿ ಕಲ್ತವ್ರನ್ನ ನೀವು ಇಟ್ಟುಬಿಟ್ಟಿದ್ದೀರಿ ಅಲ್ವಾ? ಹೌದು ಸರ್, 4 ಜನ ಪದವೀಧರಿದ್ದಾರೆ. ರಾಧಾಕೃಷ್ಣ ಅವರು, ಇನ್ನೊಂದು ತಮ್ಮ ಜೇನು ಪೆಟ್ಟಿಗೆಗಳು ನೋಡಿದೀವಿ ನಾವು. ಹೌದು ಸರ್. ಎಷ್ಟಿದೆ ಜೇನು ಪೆಟ್ಟಿಗೆ? ಸರ್, 10 ಇದೆ. ಅದರಿಂದ ಏನೇನು ಅನುಕೂಲ ಆಗುತ್ತೆ? ಈಗ ಒಂದು ಜೇನು ತುಪ್ಪ ಸಿಗುತ್ತೆ ನಿಮಗೆ, ನಿಮ್ಮ ಕೃಷಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಅದರಿಂದ ನಾವು ಕಲಿಯುವಂಥದ್ದು ಪಾಠ ಇದೆ. ಇವಾಗ 10 ಪೆಟ್ಟಿಗೆ ಒಂದೇ ಕಡೆ ಇಟ್ಟಿದ್ದೀನಿ ನಾನು. ಒಂದು ಚೇಂಬರ್ದೆಲ್ಲ ಮಾಡಿ ಇಟ್ಟಿದ್ದೀನಿ. ಅದು 3-4 ಕಿಲೋಮೀಟರ್ ಹೋಗ್ತದೆ, ನೀರಿಗೆ ಆಹಾರಕ್ಕೆಲ್ಲ ಹೋಗ್ತದೆ. ಅದೇ ಪೆಟ್ಟಿಗೆಗೆ ಬರ್ತದೆ. ಇವಾಗ ನಾವು ಏನಾದರೂ ಎಂಬಾರದು ಇನ್ನೊಂದು ಪಕ್ಕಕ್ಕೆ ಹೋಗ್ಬಿಡ್ತೀವಿ ರಸ್ತೆಗೆ. ಅಲ್ಲ, ಇಲ್ಲಿ ಜೇನು ಕುಟುಂಬ ಮತ್ತು ನಿಮ್ಮ ಕುಟುಂಬ ಬಹುತೇಕ ಎರಡಲ್ಲರೂ ಸಾಮ್ಯತೆ ಇದೆ. ಆ ಜೇನು ಕುಟುಂಬದಲ್ಲಿರೋ ಒಗ್ಗಟ್ಟು ನಿಮ್ಮ ಕುಟುಂಬದಲ್ಲೂ ಇದೆ. ಅದರಿಂದ ಕಳಿಯುವಂಥದ್ದಿದೆ, ಅದೇ ಹೋಗ್ತದೆ. ಮತ್ತೆ ಅನೇ ಯಾಮಾರ ಏನಾದ್ರು ಇನ್ನೊಂದು ಕುಟುಂಬ ಬರಕ್ಕೆ ಬೀಳುತ್ತೆ, ಸಾಯ್ಸಾಕ್ ಬಿಡ್ತದೆ. ನೋಡಿ ಎಷ್ಟೊಂದು ಅದರಿಂದ ಕಳಿಯೋದಿದೆ ಅಂತ ಹೇಳಿದ್ರೆ ಅದು ನೋಡಿ. ಮತ್ತೆ ಅದು ಎಷ್ಟೊಂದು ಸೂಕ್ಷ್ಮತೆ ಅಂತ ಹೇಳಿದ್ರೆ ಸರ್, ಒಂದಿನ ನಾನು ಸ್ವೀಟ್ ಕಾರ್ನದ್ದು ಒಂದು ಮಳೆ ಬರ್ತಾ ಇತ್ತು, 1 ಹೊರೆ ತಗೊಂಡು ಅಲ್ಲಿ ಹಾಕ್ಬಿಟ್ಟಿದ್ದಾರೆ.
ಒಂದು ಪೆಟ್ಟಿಗೆ ಖಾಲಿ ಆಗೋಯ್ತು. ಅದೇನು ಅದಕ್ಕೆ ಔಷಧಿ ಬಡ್ದಿದ್ದು ನಾವು, ಅದು ಅಷ್ಟೊಂದು ಸೆನ್ಸಿಟಿವ್ ಮೇಡಮ್ ಅವರೇ. ಅದು ಕೂಡ ರಾಸಾಯನಿಕ ಉಪಯೋಗಿಸುವಂಥದ್ದನ್ನು ಮಾಡಿದ್ರೆ ಅದೇನು ಇರೋದಿಲ್ಲ ಸರ್. ಸುಖಿ ಕುಟುಂಬ, ದೊಡ್ಡ ಕುಟುಂಬ, ತುಂಬು ಕುಟುಂಬ, ದೊಡ್ಡ ರೈತ ಕುಟುಂಬ ಮಾದರಿಯಾಗಿರುವಂಥದ್ದು, ಪ್ರಗತಿಪರ ಆಗಿರುವಂಥದ್ದು. ನಿಮ್ಮ ಕುಟುಂಬಕ್ಕೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ತುಂಬ ಖುಷಿ ಆಯಿತು ನಮ್ಮ ವೇದಿಕೆಗೆ ನೀವು ಬಂದಿರೋದಕ್ಕೆ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀರಾ ನಿಮ್ಮ ಅನುಭವಗಳಿಂದ. ಒಂದು ಪ್ರಶ್ನೆ, ಕೊನೆಯ ಪ್ರಶ್ನೆ. ಎಸ್ ಸರ್. ರಾಧಾಕೃಷ್ಣ ಅವರೇ, ಈಗ ಕೃಷಿಯಲ್ಲಿ ಎಲ್ಲೋ ಒಂದು ಕಡೆ ನಷ್ಟನೇ ಜಾಸ್ತಿ ಅನ್ನೋ ಒಂದು ಅಭಿಪ್ರಾಯ ಇದೆ. ಲಾಸ್ ಆಯಿತು ಅಂತೇಳಿ. ತಾವು ಭಾಳ ವರ್ಷದಿಂದ ಕೃಷಿ ಮಾಡ್ತಾಯಿದ್ರಿ. ತಮ್ಮ ಅಭಿಪ್ರಾಯದಲ್ಲಿ ಕೃಷಿಯಲ್ಲೂ ಲಾಭ ಮಾಡಬಹುದಾ ಅನ್ನೋದು, ಯಾಕಂದರೆ ನೀವು ಹೇಳುವ ಮಾತು ಭಾಳಷ್ಟು ಜನ ಯುವಕರಿಗೆ ಒಂದು ಆತ್ಮಸ್ಥೈರ್ಯ ಕೊಡುತ್ತೆ. ಸರ್, ಯಾರೇ ಆಗಲಿ ಅವನು ಸ್ವಯಂ ಕೃಷಿಕನಾಗಬೇಕು. ಅಲ್ಲಿ ನಿಂತು ಕೃಷಿ ಮಾಡಬೇಕು. ಸ್ವಯಂ ಕೃಷಿ ಮಾಡಿಸೋದಲ್ಲ, ನಾನು ಮಾಡಿಸ್ತೀನಿ ಅಂದ್ರೆ ಅವ್ನು ಸೋತ ಅಂತ ಲೆಕ್ಕ. ನೀನು ಸ್ವಯಂ ಕೃಷಿಕನಾಗಬೇಕು. ನೀನು ಭೂತಾಯಿಗೆ ಬಗ್ಗೆ ಮಣ್ಣು ಮುಟ್ಲೇಬೇಕು. ನೀನು ಮುಟ್ಟಿದಾಗ ಸೋಲು ಅನ್ನೋದಿಲ್ಲ. ಕೈ ಕೆಸರಾದ್ರೆ ಬಾಯಿ ಮೊಸರು. ಹೌದು, ಸೋಲು ಅನ್ನೋದಿಲ್ಲ. ಸುಮ್ಮನೆ ಯಾರು ಹೇಳಿದ್ರೆ ಹೇಳ್ಬೇಕು. ನಾನು ಇದನ್ನ ಸಂದೇಶ ಯುವಕರಂತೂ ಇವತ್ತು ಈ ತಾಂತ್ರಿಕತೆ ಇದೆಯಲ್ಲ ಸರ್, ಈಗ GK ಮಾಡ್ತಾರೆ ಅಂತ ಯಾರಿಗೋಸ್ಕರ ಮಾಡ್ತಾ ಇರೋದು? ನಿಮಗೋಸ್ಕರ ಮಾಡ್ಕೊಡ್ತಾ ಇದ್ದೀರಾ? ಸತ್ಯವಾಗ್ಲೂ ಅಲ್ಲ. ಅದು ಸ್ವಲ್ಪ ತಿಳ್ಕೊಂಡು ಅಕ್ಷರಗಣ ಇದೆ. ಬೆಳಗ್ಗೆ ಸ್ವಲ್ಪ ಪೇಪರು ಏನೇನೋ ಮಾಡ್ತೇವೆ. ಬೆಳಗ್ಗೆ ಎತ್ತು ಒಂದು ಅರ್ಧ ಗಂಟೆ ಒಂದು ನ್ಯೂಸ್ ಪೇಪರ್, ಕನ್ನಡ ನ್ಯೂಸ್ ಪೇಪರ್ ತೊಗೊಂಡ್ಬಿಟ್ಟು ಅವ್ನು ಕರೆಕ್ಟಾಗಿ ಅವ್ನ ಕೈಗೆ ಕೆಲಸ ಕೊಟ್ಬಿಟ್ಟು ಕೆಲಸ ಮಾಡಲಿ. ಇವತ್ತು ಯಾಕೆ ಬದುಕೋಕ್ಕಾಗೋದಿಲ್ಲ? ನೀನೇ ಮಾರ್ಕೆಟ್ ಮಾಡ, ಅಲ್ಲಿ ನೀನು ಡೈರಿಗೆ ಹಾಕಬೇಡ. ನೀನೇ ಮಾರೋ, ಉತ್ಪಾದನೆ ಮಾಡು. ನೀನೇ ಮಾರೋ. ಯಾಕೆ ಆಗೋದಿಲ್ಲ? ಇವತ್ತು ಎಷ್ಟೋ ಮಾಡ್ಬೋದು. ಇವಾಗ ಮಾಡೋಕ್ಕೆ ನಾವು ತಯಾರಾಗಿರ್ಬೇಕು. ಹಂಗಲ್ಲ, ಹಣಿ ಕುಡಿದ್ರೆ ಅಲ್ಲ ಆಗುತ್ತೆ ಹೊರತು ಒಂದೇ ಸಲ ಹಿಂಗೆ ಅನ್ನೋಕ್ಕಾಗುತ್ತೆ ಸರ್? ಅಲ್ಲ, ಹಿಂಗೆ ಅನ್ನೋಕ್ಕಾಗೋದಿಲ್ಲ. ಅದನ್ನು ಕೂಡಿಡಬೇಕು ಅಂತ. ನಮ್ಮ ತಂದೆ ತಾಯಿ ಹೆಂಗೆ ಜಮೀನು ಸಂಪಾದನೆ ಮಾಡಿದ್ರೆ, ನಮ್ಮ ತಂದೆಗೆ 3 ಎಕರೆ ನಮ್ಮನ್ನು ಜಮೀನ್ದಾರ ಹೆಂಗೆ ಮಾಡಿದ್ರು? ಅವರು ಕುರಿ ಮಾಡಿದ್ರು, ಆ ದುಡ್ಡಿನಲ್ಲಿಟ್ಟರು. ಹಾಲು ಎತ್ಕೊಂಡು ಚಿಂತಾಮಣಿ ಹಿಡ್ಕೊಂಡು ಹೋಗ್ಬಿಟ್ಟು ಹಾಲು ಮಾರ್ಬಿಟ್ಟು ಬರ್ತಾಯಿದ್ರು. ಆ ಕಾಲದಲ್ಲಿ 60 ವರ್ಷದಿಂದ ಹಾಲಿನ ಸೊಸೈಟಿ ಇರಲಿಲ್ಲ ಅವಾಗ. ಇರಲಿಲ್ಲ. ನಾನು ಮಾಡಿದ್ದು ಹೋಗಿ, ನಾನು ಹಾಲು ಎತ್ಕೊಂಡು ಸೈಕಲ್ ತುಳ್ಕೊಂಡು ಹೋಗಿದ್ದೆ. ಡಿಗ್ರಿ ಆದಮೇಲೆ ನಾನು ಸೈಕಲ್ ಹಾಲು ಹಾಕ್ಬಿಟ್ಟು ಬರ್ತಾ ಇದ್ದೆ. ಆಮೇಲೆ ಏನು ಹೇಳಿದ್ರು ಸರ್ಕಾರ, 3 ಕಿಲೋಮೀಟ್ರ್ ಹತ್ರ ಇದ್ದೀನಿ, 3 ಕೊಡೋಗಿದ್ದಿಲ್ಲ ಹಾಲು ಡೈರಿ ಅಂತ ಹೇಳಿದ್ರು. ಶ್ರೀಮಾನ್ ದೇವೇಗೌಡರು ನಮ್ಮೂರ ಮೇಲೆ ಯಾವುದೋ ಒಂದು ಉದ್ಘಾಟನೆಗೆ ಬಂದರು. ಜಟಿ ಮಳೆ, ಬೆಳಗ್ಗೆ ಸಾಯಂಕಾಲ 4 ಗಂಟೆ ಕಾದ ಅಲ್ಲೇ ನಿಲ್ಲಿಸಿ ತೋರಣ ಕಟ್ಬಿಟ್ಟು ನಿಲ್ಲಿಸಿದೆ ಅವ್ರನ್ನ. ಒಂದು ಅರ್ಜಿ ಕೊಟ್ಟೆ, ನಮಸ್ಕಾರ ಮಾಡಿ ಏನು ಬೇಕು ಅಂತ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಯಾವನೋ ಹೇಳಿದವನು ಅಂತ ಹಿಂಗೆ ಬರೆದ್ರು ಅವರು. ಡೈರಿ ಸ್ಯಾಂಕ್ಷನ್ ಆಯಿತು, ಒಂದು ತಿಂಗಳ ಕೋಟೆಯಲ್ಲಿ ಡೈರಿ ಆದರು. ಅವಾಗ ಸಂಸ್ಥಾಪಕ ಅಧ್ಯಕ್ಷನಾದೆ. ಆವಾಗಲಿಂದ ಹಾಲು ನಾವು ಕರೆದು ಅವಾಗ ನಾವಿಂದ ಹಸಿಮೇಸು ಮಾಡಿ ದಿನಕ್ಕೆ 100 ಲೀಟ್ರ್ ಹಾಲು ಆವತ್ತಿಂದ ಇವತ್ತವರೆಗೆ ಹಾಕ್ತಾನೆ ಇದ್ದೀವಿ ನಾವು. ಅದರಿಂದ ಮನುಷ್ಯನಿಗೆ ಕೈಗೆ ಕೆಲಸ ಕೊಡಬೇಕು. ಮತ್ತು ನಾನು ಅದನ್ನು ಬಿಡಬೇಕು. ನಾನು ಅಕ್ಷರ ಓದಿದ್ದೀನಿ ಅನ್ನೋದು ಬಿಡಬೇಕು. ಅಕ್ಷರಕ್ಕೂ ನೀನು ಮಾಡೋ ವ್ಯವಸಾಯಕ್ಕೆ ಸತ್ಯವಾಗಿ ಸಂಬಂಧ ಇದೆ. ಅಕ್ಷರ ಬಂದು ತಿಳುವಳಿಕೆಗೆ, ನಿಜ, ಜೀವನಕ್ಕಲ್ಲ. ಜೀವನಕ್ಕಲ್ಲ ಸರ್, ತಿಳುವಳಿಕೆಗೆ. ಅಕ್ಷರ ಏನಕ್ಕೆ ಜೀವನ ಹೆಂಗಾಗ್ತದೆ? ತಿಳುವಳಿಕೆಗೆ. ನಿನ್ನ ಜೀವನ ಮಟ್ಟ ಉನ್ನತ ಸೇರೋದಕ್ಕೆ ಮತ್ತು ಮಾನವೀಯತೆಗೆ, ಮನುಷ್ಯನ ಆಗಿ ಬದುಕೋದಕ್ಕೆ ಹೆಂಗೆ ಅಂತ. ಸೂಪರ್ ಮಾತು ಸರ್, ಸೂಪರ್ ಮಾತು. ಮನೆಯವರು ಕರೆದು ಬಿಡಿ ಒಂದ್ಸಾರಿ, ಅವ್ರು ಮಾತಾಡ್ಸೋದು ಬೇಡವಾ? ಮಾರ್ಚ್ ತಿಂಗಳು ಎಲ್ಲರೂ ಕರೆದು ಬಿಡೋಣ ಸರ್ ಒಟ್ಟಿಗೆ ವೇದಿಕೆ ಮೇಲೆ. ಎಲ್ಲರೂ ಬಂದು, ಅದು ಒಳ್ಳೆಯದು, ಅದು ಫುಲ್ ಒಳ್ಳೆಯದು. ಫ್ಯಾಮಿಲಿ ಬಂದು ಎಲ್ಲ ಬಂದ್ಬಿಡಿ ವೇದಿಕೆ. ಇಷ್ಟು ದೊಡ್ಡ ಸುಂದರವಾದಂಥ ಕುಟುಂಬ ಇವತ್ತು ವೇದಿಕೆ ಮೇಲಿದೆ. ನಮ್ಮ ರಾಧಾಕೃಷ್ಣ ಅವರ ದೊಡ್ಡ ರೈತ ಕುಟುಂಬ, ಮಾದರಿ ಕುಟುಂಬ ಅಂತಾನೆ ಹೇಳಬೇಕು. ಮೇಡಮ್ ಕೂಡ ಇದ್ದಾರೆ. ಮೇಡಮ್, ತಮ್ಮ ಹೆಸರು? ರತ್ನಮ್ಮ ಅವರು. ಬಹುಶಃ ಇಂಥ ದೊಡ್ಡ ಕುಟುಂಬವನ್ನು ಅಷ್ಟೇ ಸಹಕಾರದಿಂದ, ಸಂತೋಷದಿಂದ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಅಲ್ಲಿ ರತ್ನಮ್ಮ ಅವರ ಒಂದು ಕಳಕಳಿ ಕೂಡ ಅಷ್ಟೇ ಇರುತ್ತೆ ಅಂತ ಹೇಳಿ. ಅವರ ಪ್ರೀತಿ ಆಗಿರ್ಬೋದು, ಅವರ ಕೈ ಅಡುಗೆ ಆಗಿರ್ಬೋದು, ಎಲ್ಲವೂ ಕೂಡ ಸವಿತಾ ಎಲ್ಲರೂ ಬೆಳೆದಿರೋವಂಥದ್ದು. ಹೇಳಿ, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಹೇಗೆ ಮೇಂಟೈನ್ ಮಾಡ್ತಾರೆ ಇಷ್ಟು ದೊಡ್ಡ ಕುಟುಂಬನ? ನಾವೆಲ್ಲ ಒಂದೇ ಕುಟುಂಬದವರು. ನಾನು ಅವ್ರಿಗೆಲ್ಲ ಅಡುಗೆ ಮಾಡಿ ಇಟ್ಟಿದ್ದೀನಿ. ಆಮೇಲೆ ತೋಟಕ್ಕೆ ಹೋಗಿ ಹಸುಗಳು ಎಲ್ಲ ಮೇಯಿಸಿದ್ದೀನಿ. ಇದು ಟೊಮೆಟೊ ತೋಟ ಎಲ್ಲ ಮಾಡಿದ್ದೀನಿ. ಎಲ್ಲ ಕೆಲಸನೂ ನಾನು ಮಾಡಿದ್ದೀನಿ. ಹಾಲು ಎಲ್ಲ ನೋಡ್ಕೊಂಡಿದ್ದೀರಾ? ನಾನು ಕೈಯಲ್ಲೇ ನಾನು ಕೈಯಲ್ಲೇ ಹಿಂಡಿ ಡೈರಿಗೆ ಹಾಕಿದ್ದೀನಿ. 20 ಲೀಟ್ರ್ವರೆಗೂ ಹಿಂಡಿದ್ದೀನಿ. ಇವಾಗ ಸ್ವಲ್ಪ ಆಗಲ್ಲ ನನ್ನ ಕೈಯಲ್ಲೇ, ಸ್ವಲ್ಪ ಹೆಲ್ತ್. ಆದ್ರೂ ಮನೆನೂ ನೋಡ್ಕೊಂಡು ಮನೆ ಕೆಲಸನೂ ಮಾಡೋದು ಅಂತ ಅಂದ್ರೆ ಅದು ಒಂದು 50 ಜನಕ್ಕೆ ಅಡಿಗೆನೂ ಮಾಡಿದ್ದೀನಿ. ಎಷ್ಟು ಜನಕ್ಕೆ?
50 ಜನಕ್ಕೆ 50 ಜನಕ್ಕೆ ಎಲ್ಲರೂ ರಾಗಿ ಮುದ್ದೆನಾ? ರಾಗಿ ಮುದ್ದೆ. ನಿಮ್ ಕಡೆನೂ ರಾಗಿ ಮುದ್ದೆ ಫೇಮಸ್. ರಾಗಿ ಮಾಡಿದ್ದೀನಿ. ರಾಗಿ ಮುದ್ದೆ ಜೊತೆ ನಾಟಿ ಕೋಳಿ. ಸೊಪ್ಪು ಜಾಸ್ತಿ, ಸೊಪ್ಪು ಜಾಸ್ತಿ, ತರಕಾರಿ ಸೊಪ್ಪು ಎಲ್ಲ ನಾವೇ ರೆಡಿ, ಎಲ್ಲ ನಿಮ್ಮನೆಲ್ಲೇ ಸಿಗುತ್ತೆ, ಎಲ್ಲೂ ಹೋಗ ನಾವೇ ಬೆಳ್ಕೊಂತ ಇದ್ವು. ಎಲ್ಲ ನೀವೇ ಬೆಳಿತೀರಾ? ಅದೇ ನಾವು ಮಾಡ್ಕೊಂತ ಇದ್ವು. ಸರಿ ಎಲ್ಲ ಸರಿ. ಕೆಲಸನೂ ಮಾಡಿ. ರಾಧಾಕೃಷ್ಣ ಅವ್ರ ಮನೇಲಿ ಸ್ಟ್ರಿಕ್ಟಾ? ಏನಿಲ್ಲ, ಸ್ಟ್ರಿಕ್ಟ್ ಆಫೀಸರ್ ತರ, ಏನಿಲ್ಲ, ಶಿಸ್ತು ಜಾಸ್ತಿ. ಆದ್ರೆ ನಮ್ಗೆಲ್ಲ ಮದ್ವೆ ಮಾಡಿ ನೋಡಿ ಎಲ್ಲ ನಮ್ ಚಿಕ್ಕಪ್ಪನೇ ಮಾಡಿರೋ. ನಿಮ್ ತಂದೆಯವ್ರಿಗಿಂತ ಇವರೇ ಬೈಯೋದು ಜಾಸ್ತಿ? ಅಲ್ಲ, ಬೈಯೋದು ಏನು ಇಲ್ಲ, ಅಷ್ಟು ಪ್ರೀತಿಯಿಂದ ಬೆಳೆಸಿದಾರೆ ನಮ್ಮನ್ನ. ನಮ್ಮ ಚಿಕ್ಕಪ್ಪ 4 ಜನರು ಅಷ್ಟೇ, ನಮ್ಮ ಅಪ್ಪ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಮ್ಮ ಹೆಣ್ಮಕ್ಳು 3 ಅಷ್ಟೇ ಚೆನ್ನಾಗಿ ಬೆಳೆಸಿ ಅವ್ರ ಮನೇಲಿ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ವಿ. ಒಳ್ಳೆ ಒಳ್ಳೆ ಮನೆಗಳಿಗೆ ಸೇರಿಸಿದ್ರು ನಮ್ಮ ಚಿಕ್ಕಪ್ಪ ಅವರು. ಅವಾಗ ನೀವೇ ಮಾತಾಡಿದ್ದು ಅವ್ರ ಅವರೇ ಅವ್ರು ತಗೊಂಬಂದ್ ಬಿಟ್ಬಿಟ್ರ ಪಾಪ. ಬಟ್ ನೀವೆಷ್ಟು ಖುಷಿಯಾಗಿದ್ದೀರಾ? ತುಂಬಾ ಚೆನ್ನಾಗಿ, ತುಂಬಾ ಖುಷಿಯಾಗಿದ್ದೀವಿ ಮೇಡಮ್. ನಮ್ ಚಿಕ್ಕಮ್ಮ ಜೊತೆ ಹೇಳಿ ನಾವ್ ಬೆಳ್ತಿದ್ದು ಎಲ್ಲ ಚಿಕ್ಕ ವಯಸ್ಸಿಂದ. ಇದೀಗ ನಮ್ಮ ರಾಧಾಕೃಷ್ಣ ಅವರ ಇವತ್ತಿನ ಸೆಲೆಬ್ರಿಟಿ ರೈತರು, ಇವತ್ತಿನ ನಮ್ಮ ಅತಿಥಿಗಳು ಕೂಡ ಅಂತ ಹೇಳ್ಬೇಕು. ರಾಧಾಕೃಷ್ಣ ಅವರ ದೊಡ್ಡ ರೈತ ಮಾದರಿ ಕುಟುಂಬದ ಅದ್ಭುತವಾದಂಥ ಸುಂದರವಾದಂಥ ಫೋಟೋ ಸೇರ್ತಾ ಇದೆ ಇವತ್ತಿನ ನಮ್ಮ ರೈತ ರತ್ನ ಕಾರ್ಯಕ್ರಮದ ವಾಲ್ ಆಫ್ ಫೇಮ್ಗೆ. ಸ್ಮೈಲ್ ಪ್ಲೀಸ್. ಹಾಗೆ ಈ ಒಂದು ಸುಂದರವಾದ ಮೊಮೆಂಟ್ಸ್ನ ಮತ್ತಷ್ಟು ಸ್ಪೆಷಲ್ ಮಾಡೋದಕ್ಕೆ ನಮ್ಮ ಜಡ್ಜಸ್ ಕೂಡ ವೇದಿಕೆ ಮೇಲೆ ಬರ್ತಾರೆ. ಇವಾಗ ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನಮ್ಮೆಲ್ಲರ ಪ್ರೀತಿಯ ತೀರ್ಪುಗಾರರು ಡಾಕ್ಟರ್ KP ರಘುಪ್ರಸಾದ್ ಸರ್ ಹಾಗೂ ಚನ್ನಪ್ಪ ಅಂಗಡಿ ಸರ್. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು. ಶಿಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ನಮ್ಮ ರೈತ ರತ್ನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ರಾಧಾಕೃಷ್ಣ ಅವರು ರೈತ ಸೆಲೆಬ್ರಿಟಿ ಆಗಿ ಆಗಮಿಸಿದ್ರು. ಬಹುಶಃ ಕುಟುಂಬವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಾವು ಸಿಟಿ ಜೀವನದಲ್ಲಿ ಮಿಸ್ ಮಾಡ್ತಾ ಇರೋದು ಇದೇ ಅಂತ ಅನ್ಸುತ್ತೆ. ಯುವಕರೇ ಇನ್ನಾದರೂ ಎಚ್ಚೆತ್ಕೊಳ್ಳಿ. ಒಳ್ಳೆ ಓದನ್ನು ಓದಿ ಡಿಗ್ರಿ ಮಾಡಿಕೊಂಡು ಮಾಸ್ಟರ್ಸ್ ಮಾಡಿಕೊಂಡು ಇಂಜಿನಿಯರಿಂಗ್ ಮಾಡಿಕೊಂಡು ಒಂದು AC ಕಂಪ್ನಿನಲ್ಲಿ ಹೋಗಿ ಕೆಲಸ ಮಾಡಬೇಕಪ್ಪ, 9 to 5 ಜಾಬ್, ಆ ಆಸೆಯನ್ನು ಬಿಟ್ಟು ಮತ್ತೆ ಭೂಮಿ ತಾಯಿಯ ಮಡಿಲಿಗೆ ಹೋಗಿ ಕೃಷಿ ಮಾಡಬೇಕು ಅನ್ನೋ ಆಸೆ ನಿಮ್ದಾಗಬೇಕು. ಅದನ್ನು ಒಮ್ಮೆ ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ಗೆ ಅಂತನಾದರೂ ಮಾಡಿ ನೋಡಿ. ಬಹುಶಃ ಎಕ್ಸ್ಪೀರಿಯನ್ಸ್ ಒಂದ್ಸಲಿ ನಿಮಗೆ ಆದರೆ ಮತ್ತೆ ವಾಪಸ್ಸು 9 to 5 ಜಾಬು AC ಕಂಪನಿಗಳಿಗೆ ನೀವು ವಾಪಸ್ ಬರೋದಿಲ್ಲ ಅಂತ ಅನಿಸುತ್ತೆ. ಎಷ್ಟು ಅಭಿವೃದ್ಧಿಕರನೋ ಅಷ್ಟೇ ಆರೋಗ್ಯಕರ ಕೂಡ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋಣ. ಮತ್ತೊಬ್ಬ ರೈತ ಸಾಧಕರೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮೆಲ್ಲರ ನೆಚ್ಚಿನ ಚಂದನ ವಾಹಿನಿ. ಇದು ರೈತ ರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಚಂದದಿ ತೋರಿಸೋ ರೈತ ರತ್ನ.